ಆಗಲಿ. ಆಮೆನ್. ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಐಸಾಯ 48ರಲ್ಲಿ ಏನು ನೋಡ್ಕೊಂಡ್ವಿ? ತಮ್ಮನ್ನು ತಾವು ಕ್ರೈಸ್ತರು ಅಂತ ಕರೆದುಕೊಳ್ಳುವಂಥ ಕೆಲವು ಜನರ ಬಗ್ಗೆ ಮೇನ್ ಟಾಪಿಕ್ ಏನಾಗಿತ್ತು? ನಾನು ಮರ್ತೋದೆ. ದೇವರು ತಮ್ಮ ವಾಗ್ದಾನಗಳನ್ನು ಏನಕ್ಕೋಸ್ಕರ ನೆರವೇರಿಸ್ತಾರೆ ಅಂತ ನಾವು ನೋಡಿದ್ವಿ. ಟಾಪಿಕ್ ಮೈಂಡಲ್ಲಿ ಯಾವಾಗಲೂ ಮೇನ್ ಟಾಪಿಕ್ ಮೈಂಡಲ್ಲಿ ಇಟ್ಕೊಳ್ಳಿ. ದೇವರು ಏನಕ್ಕೋಸ್ಕರ ವಾಗ್ದಾನಗಳನ್ನು ಕೊಡ್ತಾರೆ? ಮೊದಲು ಕೊಟ್ಟಂಥ ವಾಗ್ದಾನಗಳನ್ನು ದೇವರು ಏನಕ್ಕೋಸ್ಕರ ನೆರವೇರಿಸ್ತಾರೆ, ಕೆಲವು ಕಾರಣಗಳನ್ನು ನೋಡ್ಕೊಂಡ್ವಿ. ಇವತ್ತು ಎಲ್ಲಿ ಹೋಗೋಣ ಅಂದರೆ, ಮೊದಲನೇ ಪೇತ್ರನ 5ನೇ ಅಧ್ಯಾಯ 5ರಿಂದ 7ನೇ ವಾಕ್ಯದವರೆಗೆ ಓದೋಣ. 1 Peter chapter 5 verses 5 to 7. 1 ಪೇತ್ರನು 5ನೇ ಅಧ್ಯಾಯ ವಚನ 1ರಿಂದ 7 ತನಕ. ಸಭೆ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ಮೊದಲನೇ ಇರುವುದು ಏನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಅಲ್ಲ, ಮೊದಲನೇ ಪೇತ್ರನು 5ನೇ ಅಧ್ಯಾಯ 5ರಿಂದ 7, 5 to 7. ಯವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರು ಆಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಅವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವರು. ಒಂದು ನಿಮಿಷ, ಇಲ್ಲಿ 5ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಪೇತ್ರನು ಯಾರಿಗೆ ಹೇಳ್ತಾ ಇದ್ದಾರೆ? ಯವನಸ್ಥರಿಗೆ ಏನಂತ ಹೇಳ್ತಾ ಇದ್ದಾರೆ? ಹಿರಿಯರಿಗೆ ಅಡಗಿರಿ ಅಂತಾರೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ನೀವು ಸೊಂಟಕ್ಕೆ ಏನು ಕಟ್ಕೊಳ್ಳಿ? ದೀನ ಮನಸ್ಸನ್ನು, ತಾಳ್ಮೆಯನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒಬ್ರಿಗೊಬ್ರು ಸೇವೆ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರುವಂತ ವಾಕ್ಯ ಇನ್ನೊಂದ್ಸತಿ ಓದಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಓಕೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಓಕೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ, ದೀನರಿಗಾದರೂ ಕೃಪೆ ಕೊಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ವಾಕ್ಯ ಓದಿ. ಈಗಿರುವುದರಿಂದ ದೇವರ ತ್ರಾಣವುಳ್ಳ, ಒಂದು ನಿಮಿಷ, ದೇವರ ತ್ರಾಣವುಳ್ಳ ಹಸ್ತದ ಕೈ ಕೆಳಗಡೆ ಏನಾಗಿರಿ? ನಿಮ್ಮನ್ನು ತಗ್ಗಿಸಿ. ಇವಾಗ ನಾವು ತಗ್ಗಿಸ್ಕೊಳ್ಳುವುದಂದ್ರೆ ಯಾವಾಗಲೂ ಏನು ಅನ್ಕೊಳ್ತೀವಿ ಅಂದರೆ, ಜನರ ಮುಂದೆ ನಾವು ತಗ್ಗಿಸ್ಕೊಳ್ಳೋದಾದ್ರೆ ಜನರಿಗೆ ತಗ್ಗಿಸ್ಕೊಳ್ಳೋದಂದ್ರೆ ಒಬ್ರಿಗೊಬ್ರು ಪೇಷಂಟ್ ಆಗಿರೋದು. ಹಂಗಂದ್ರೆ ನಾವು ತಾಳ್ಮೆಯಿಂದ ಇರುವುದು, ನಾವು ಬೇರೆ ಮನುಷ್ಯರ ಜೊತೆಯಲ್ಲಿ ತಾಳ್ಮೆಯಿಂದ ಇರುವುದು ಒಳ್ಳೆ ವಿಷಯ. ನಾನು ಬೇಡ ಅಂತ ಹೇಳಿಲ್ಲ. ದೇವರ ವಾಕ್ಯದ ಪ್ರಕಾರ ನಾವೇನು ಮಾಡಬೇಕು? ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಏನು ಮಾಡಿ? ಒಬ್ಬರೊಬ್ಬರು ಸೇವೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ತಾಳ್ಮೆ ಕುರಿತಾಗಿ ಮಾತಾಡಬೇಕಾದ್ರೆ ಬರೀ ಹಿರಿಯರ ಜೊತೆಯಲ್ಲಿ ಅಥವಾ ಹಿರಿಯರಿಗೆ ನೀವು ತಾಳ್ಮೆ ತೋರಿಸೋದ ಕುರಿತಾಗಿ ಮಾತಾಡ್ತಾ ಇಲ್ಲ. ಅಲ್ಲಿ ಏನು ಹೇಳ್ತಾರೆ ನೋಡಿ, ಮೊದಲು ಏನು ಹೇಳ್ತಾರೆ? ದೇವರು ಯಾರಿಗೆ ಪ್ರೈಡ್ ಹೆಚ್ಚಾಗಿರುತ್ತೋ, ಯಾರಿಗೆ ಜಂಬ ಹೆಚ್ಚಾಗಿರುತ್ತೋ ಅವ್ರಿಗೆ ಏನು ಮಾಡಲ್ಲ ಅಂತೆ? ದೇವರು ಅವ್ರಿಗೆ ಕೃಪೆಯನ್ನು ಕೊಡಲ್ಲ. ಯಾರು ಕೃಪೆ ಕೊಡ್ತಾರಂತೆ? ದೇವರು ಎದುರಿಸ್ತಾರೆ ಅಂತ ವಾಕ್ಯ ಇದೆ. ಏನು? ಅಹಂಕಾರಿಗಳನ್ನ ದೇವರು ಎದುರಿಸುತ್ತಾರೆ, ಆದರೆ ತಾಳ್ಮೆ ಅವರಿಗೆ, ದೀನರಿಗೆ ಅಂದರೆ ಇಲ್ಲಿ ತಾಳ್ಮೆ ಉಳ್ಳವರ ಕುರಿತಾಗಿ ಮಾತಾಡ್ತಾ ಇದೆ. ದೇವರ ಹಸ್ತದ ಕೈ ಕೆಳಗಡೆ ಯಾರು ಅಡಗಿರುತ್ತಾರೋ, ಯಾರು ದೇವರಿಗೆ ತಾಳ್ಮೆಯನ್ನು ತೋರಿಸ್ತಾ ಇದ್ದಾರೋ ಅವರ ಕುರಿತಾಗಿ ಏನು ಮಾಡ್ತಾ ಇದೆ? ಆ ಜಾಗದಲ್ಲಿ ಮಾತಾಡ್ತಾ ಇದೆ. ಹಿರಿಯರಿಗೆ ಮಾತ್ರ ತಾಳ್ಮೆ ತೋರಿಸೋದಲ್ಲ, ಮೊದಲು ಯಾರಿಗೆ ನಾವು ತಾಳ್ಮೆಯನ್ನು ತೋರಿಸ್ಬೇಕು? ದೇವರಿಗೆ ತಾಳ್ಮೆಯನ್ನು ನಾವು ತೋರಿಸುವುದು ಯಾವ ರೀತಿ? ಸರಿ, ಇವತ್ತು ಕ್ರಿಯೆ ಮುಖಾಂತರ ಯಾವ ಒಂದು ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲ್ ಕೊಡಿ. ಯಾವುದಾದ್ರೂ ಒಂದು ಜಾಗದಲ್ಲಿ ನಾವು ದೇವರಿಗೆ ತಾಳ್ಮೆಯನ್ನು ತೋರಿಸ್ತಾ ಇದ್ದೀವಿ ಅಂತ, ಜಾಗದಲ್ಲಿ ದೇವರೇ ನೀವು ನಡೆಸಿ ಅಂತ ಅವರ ಹಸ್ತದ ಕೈ ಕೆಳಗೆ ನಾವು ಅಡಗಿದ್ದೀವಿ ಅಂತ ಎಲ್ಲಿ ತೋರಿಸ್ಬೋದು ನಾವು? ಇದನ್ನ ಕುರಿತಾಗಿ ನಾನು ಒಂದು ಕಡೆ ಓದಬೇಕಾದ್ರೆ ನಾವು ಯಾವಾಗಲೂ ಏನು ಅನ್ಕೊಳ್ತೀವಿ ಅಂದರೆ, ಯೋಚನೆ ಮಾಡಿ ನೋಡಿ, ಒಬ್ರು ನಿಮ್ಮ ಹತ್ರ ಬಂದು ನೀವು ಒಬ್ಬರ ಹತ್ರ ಹೆಲ್ಪ್ಗೋಸ್ಕರ ಹೋಗ್ತಾ ಇದ್ರೆ, ಅವಾಗ ನಿಮ್ಮನ್ನ ನಾಯಿಗೆ ಹೋಲಿಸಿದ್ರೆ ನಾವೇನು ಅನ್ಕೊಳ್ತೀವಿ? ನಮ್ಮನ್ನು ನಾವು ಅಯ್ಯೋ ನಾವು ಅಷ್ಟು ಕೆಳಗಡೆ ಇರೋರ, ನಮಗೆ ಏನಂತೆ ತಪ್ಪಾಗಿ ಅನ್ಸುತ್ತೆ. ಆದರೆ ಯೇಸು ಕ್ರಿಸ್ತು ಅಲ್ಲಿ ಹೇಳಬೇಕಾದ್ರೆ ಅವ್ರು ಆ್ಯಕ್ಚುಲಿ ಆ ಪದವನ್ನು ನಾವೇನೋ ಡಾಗ್ಸ್ ಅಂತ ನಾವು ನಾಯಿಗಳು ನಾವು ಉಪಯೋಗಿಸ್ತೀವಿ. ಆದರೆ ಅವರ ವಾಕ್ಯದ ಅವರ ಲ್ಯಾಂಗ್ವೇಜ್ ಪ್ರಕಾರ ಯಾವ ರೀತಿ ಅಂದರೆ,
ಅವರು ನಾಯಿಗಳಂತ ಬೆಳೆದಿರುವಂಥ ನಾಯಿಗಳ ಕುರಿತಾಗಿ ಮಾತಾಡ್ತಾ ಇಲ್ಲ, ಪಪೀಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ, ನಾಯಿ ಮರಿಗಳು ಚಿಕ್ಕದಾಗಿರತ್ತಲ್ಲ, ದೇವರಲ್ಲಿ ಮಾತಾಡಬೇಕಾದ್ರೆ ಆ ಚಿಕ್ಕ ಮರಿಗಳ ಕುರಿತಾಗಿ ಮಾತಾಡ್ತಾ ಇದ್ದಾರೆ, ಬೆಳೆದಿರುವಂಥ ನಾಯಿಗಳ ಕುರಿತಾಗಿ ಮಾತಾಡ್ತಾ ಇಲ್ಲ. ಅವ್ರ ಲ್ಯಾಂಗ್ವೇಜಲ್ಲಿ ಅವ್ರು ಮಾತಾಡೋದು ಯಾವ ರೀತಿ ಇರುತ್ತೆ ಅಂದರೆ ಅದು ಚಿಕ್ಕ ಮರಿಗಳ ಕುರಿತಾಗಿ ಮಾತಾಡ್ತಾ ಇದೆ. ಅಲ್ಲೇ ಅವಳು ತಾಳ್ಮೆ ತೋರಿಸ್ತಾ ಇದ್ದ ಲೋಕೆ. ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ನಾವು ಎಲ್ಲಿ ತೋರಿಸ್ಬೋದು. ದೇವರ ವಾಕ್ಯದಲ್ಲಿ ಎಷ್ಟೋ ಕಡೆಯಲ್ಲಿ ಜನರು ತಾಳ್ಮೆಯನ್ನು ತೋರಿಸಿರ್ತಾರೆ. ಅವಳಾಗಿರಲಿ, ದಾವಿದನಾಗಿರಲಿ, ಅಬ್ರಹಾಮನ, ಹಳೆ ಒಡಂಬಡಿಕೆ ಎಷ್ಟೋ ಜನರು ತಾಳ್ಮೆಯನ್ನು ತೋರಿಸಿದ್ದಾರೆ. ಯೇಸು ಕ್ರಿಸ್ತನು ತನ್ನ ತಾಳ್ಮೆಯನ್ನು ತೋರಿಸಿದ್ದಾರೆ. ಆದರೆ ನಮ್ಮ ಜೀವನದಲ್ಲಿ ನಾವು ಎಲ್ಲಿ ದೇವ್ರಿಗೆ ತಾಳ್ಮೆ ತೋರಿಸ್ಬೋದು? ಇದು ನಾವೆಲ್ಲ ಓದೋಣ ಅಂದರೆ ನೆಕ್ಸ್ಟ್ ವಾಕ್ಯದಲ್ಲಿ 7ನೇ ವಾಕ್ಯದಲ್ಲಿ ನೋಡಿ, 6ನೇ ವಾಕ್ಯ 7ನೇ ವಾಕ್ಯ ಸೇರಿಸೋದು. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಅವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವರು. ನೋಡಿ ನೋಡಿ, ತುಂಬ ಮುಖ್ಯವಾದಂಥ ವಾಕ್ಯ. ತಕ್ಕ ಕಾಲದಲ್ಲಿ ಅವ್ರು ಏನು ಮಾಡ್ತಾರೆ ಅಂತೆ? ನಿಮ್ಮನ್ನ ಮೇಲಕ್ಕೆ ತರುವರು. ಕಾಲ, ನಮ್ಮ ದೇವರಿಗೆ ನಾವು ನಮ್ಮ ತಾಳ್ಮೆಯನ್ನು, ನಮ್ಮ ಬಲಹೀನತೆಯನ್ನು ಅಥವಾ ನಮ್ಮ ಹ್ಯುಮಿಲಿಟಿಗೆ ಏನು ಹೇಳ್ತೀರಾ? ಅದು ಹ್ಯುಮ್ಯಾನಿಟಿ ಅನ್ನೋದು ಮನುಷ್ಯತ್ವ. ಹ್ಯುಮಿಲಿಟಿ ಅಂದರೆ ನನ್ನನ್ನು ತಗ್ಗಿಸ್ಕೊಳ್ಳುವುದು. ನಾವು ದೇವರ ಹತ್ರ ತಾಳ್ಮೆಯನ್ನು ತಗ್ಗಿಸ್ಕೊಳ್ಳೋದನ್ನು ಎಲ್ಲಿ ನಾವು ಜಾಸ್ತಿ ತೋರಿಸ್ಬೋದಂದರೆ ನಮ್ಮ ಸಮಯದಲ್ಲಿ ನಾವು ಯಾವ ರೀತಿ ತೋರಿಸ್ಬೋದಂದರೆ, ದೇವರು ಕೊಟ್ಟಿರುವಂಥ ವಾಗ್ದಾನಗಳಾಗಿರಲಿ ಅಥವಾ ನಮಗೆ ಬೇಕಾಗಿರೋಂಥ ವಿಷಯಗಳಾಗಿರಲಿ, ನಮಗೆ ಬೇಕಾಗಿರುವಂಥ ವಿಷಯ ಏನು, ನಮಗೆ ಒಳ್ಳೆಯ ಒಂದು ಪೊಸಿಷನಲ್ಲಿ ಕೆಲಸದಲ್ಲಿ ಇರಬೇಕು ಅಂತ ಒಂದು ಆಸೆ ಇರ್ಬೋದು, ಅಥವಾ ದೇವರೇ ನನ್ನ ಕುಟುಂಬಕ್ಕೆ ಇದನ್ನು ನಾನು ಮಾಡಬೇಕು, ನನಗೊಂದು ಮನೆ ಬೇಕು ಅಥವಾ ಒಂದು ಗಾಡಿ ಬೇಕು, ಒಂದು ಏನು ಬೇಕು, ನಮಗೆ ಬೇಕಾಗಿರುವಂಥ ಅನುದಿನದ ವಿಷಯಗಳು ಆಗಿರಲಿ ಅಥವಾ ಸೇವೆಗೆ ಬೇಕಾಗಿರುವಂಥ ವಿಷಯ, ಎಷ್ಟೋ ವಿಷಯಗಳಿದೆ ಜೀವನದಲ್ಲಿ. ನಾವು ದೇವರ ಹತ್ರ ಕೇಳದೆ ಇರುವಂಥ ವಿಷಯ ಅಂತ ಯಾವುದೂ ಇಲ್ಲ. ಆದರೆ ಅಂಥ ಜಾಗಗಳಲ್ಲಿ ದೇವರು ಸಮಯ ತಗೊಳ್ಳುವಾಗ ನಾವು ದೇವರ ಬಳಿಯಲ್ಲಿ ತಾಳ್ಮೆ ತೋರಿಸ್ತಾ ಇದ್ದೀವ? ನನ್ನ ತಾಳ್ಮೆ ಕ್ರಿಯೆಯಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರಲ್ಲ, ನಮ್ಮ ತಾಳ್ಮೆಯನ್ನು ಕ್ರಿಯೆಯಲ್ಲಿ ಎಲ್ಲಿ ತೋರಿಸ್ತಾ ಇದ್ದೀವಿ? ದೇವರ ಕೈ ಕೆಳಗಡೆ ದೇವರು ಆ ವಿಷಯವನ್ನು ಮಾಡದೇ ಇರುವಾಗ ನಾನು ತಾಳ್ಮೆಯಿಂದ ಇರ್ತೀನಲ್ಲ ತಗ್ಗಿಸ್ಕೊಂಡು, ಅದು ನನ್ನ ದೇವ್ರ ಹತ್ರ ತಾಳ್ಮೆಯನ್ನು ತೋರಿಸೋದು. ಬೇರೆ ಎಲ್ಲ ವಿಷಯಗಳಲ್ಲೂ ಸುಲಭವಾಗಿ ತಾಳ್ಮೆ ತೋರಿಸ್ಬೋದು. ಯಾಕಂದರೆ ಇವಾಗ ನಾವು ಕ್ರಿಸ್ತನಲ್ಲಿ ಬಂದ ಮೇಲೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂದರೆ, ಯಾರ ಕಾಲು ಬೇಕಾ ನಾವು ಏನು ಮಾಡಿಬಿಡ್ತೀವಿ? ತೊಳಿಬೋದು. ಹಂಗಂದ್ರೆ ಎಕ್ಸಾಂಪಲ್, ನಾವು ಏನು ಮಾಡ್ಬೋದು? ಆ ರೀತಿ ಸುಲಭವಾಗಿ ತಗ್ಗಿಸ್ಕೊಳ್ಬೋದು. ಇದೇ ನಾವೇನು ಹೇಳ್ತೀವಿ ಅಂದರೆ, ತುಂಬ ಕೆಳಗಡೆ ಇರುವಂಥ ಜನರು, ತುಂಬ ಬಡ ಜನರಾಗಿರ್ಬೋದು, ಅವ್ರ ಮನೆಯಲ್ಲೂ ಸಹ ನಾವೇನು ಮಾಡ್ಬೋದು? ಹೋಗಿ ಅದು ಬೇರೆ ರೀತಿಯಾದ ತಾಳ್ಮೆ, ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೋದು. ತುಂಬ ಕೆಳಗಡೆ ಇದ್ರು, ಕುಷ್ಠರೋಗನೇ ಯೇಸು ಕ್ರಿಸ್ತ ಎಲ್ಲಿ ತೋರಿಸ್ತಾ ಇದ್ದಾರೆ? ಕುಷ್ಠರೋಗಿಯೇ ಇದ್ರೂ ಅವ್ರೇನು ಮಾಡ್ತಾ ಇದ್ದಾರೆ? ಅವ್ರ ಜೊತೆ ಮಾತಾಡ್ತಾರೆ. ಯಾರ ಜೊತೆ ಹೋಗಿ? ಇದು ಟ್ಯಾಕ್ಸ್ ಕಲೆಕ್ಟರ್, ಸುಂಕದವರ ಮನೆಯಲ್ಲಿ ಹೋಗಿ ದೇವ್ರು ಏನು ಮಾಡ್ತಾ ಇದ್ದಾರೆ? ಊಟ. ಸೊ ಅಲ್ಲಿ ಅವರ ತಾಳ್ಮೆಯನ್ನು ಕ್ರಿಯೆಯಲ್ಲಿ ಅವ್ರು ತೋರಿಸಿದ್ರು. ಆದರೆ ನಮ್ಮ ತಾಳ್ಮೆಯನ್ನು ನಾವು ಯೇಸು ಕ್ರಿಸ್ತು ನೋಡಿ ಏನು ಹೇಳ್ಬಿಡ್ತೀವಿ ಸುಲಭವಾಗಿ. ಅದನ್ನೇ ಫಸ್ಟ್ ಹೇಳ್ತಾ ಇದ್ದಾರೆ. ಪೇತ್ರನು ಸಹ ಮೊದಲು ಏನು ಹೇಳ್ತಾರೆ? ಹಿರಿಯರಿಗೆ ಏನು ಮಾಡಿ ಮರ್ಯಾದೆ ಕೊಡಿ, ಅಥವಾ ಅವ್ರಿಗೆ ನೀವು ಹೆಲ್ಪ್ ಮಾಡುವಾಗ, ಸಹಾಯ ಮಾಡುವಾಗ ಮೊದಲನೇ ತ್ಯಾಗ ಅದು. ಆದರೆ ನಮ್ಮ ನಿಜವಾಗ್ಲೂ ತಾಳ್ಮೆಯನ್ನು ಎಲ್ಲಿ ತೋರಿಸ್ತಾ ಇದ್ದೀವಿ ಅಂದರೆ, ದೇವರೇ ನಾನು ಎಲ್ಲಿ ತಗ್ಗಿಸ್ಕೊಳ್ತಾ ಇದ್ದೀನಿ ಅಂದರೆ, ದೇವರು ಅವರ ಸಮಯ ಬರುವ ತನಕ ನಾನು ಕಾದಿರುವಾಗ. ನಿಜವಾದ ತ್ಯಾಗ, ತಾಳ್ಮೆ ಮತ್ತು ಏನು ಹೇಳ್ತೀರಾ, ತಗ್ಗಿಸ್ಕೊಳ್ಳುವುದು ಎಲ್ಲಿ ಬರ್ತಾ ಇದೆ? ನಾನು ಕಾದಿರುವಾಗ. ಯಾಕಂದರೆ ಕಾದಿರುವಾಗಲೇ ನನಗೇನು ಅರ್ಥ ಆಗ್ತಾ ಇದೆ? ನನ್ನೊಳಗಡೆ ಇರುವಂಥ ಇಷ್ಟೋ ವಿಷಯಗಳು ಇನ್ನೂ ಅದಕ್ಕೆ ಆ ಒಂದು ವಾಗ್ದಾನಕ್ಕೆ ಸರಿ ಇಲ್ಲದೆ ಇರುವಂಥ ವಿಷಯಗಳು, ದೇವ್ರು ನನಗೆ ಕೊಟ್ಟಿರುವಂಥ ಸ್ಥಳಕ್ಕೆ ಸರಿ ಇಲ್ಲದೆ ಇರುವಂಥ ವಿಷಯಗಳು. ಹಲ್ಲೆಲೂಯಾ. 7ನೇ ವಾಕ್ಯ ಹಂಗೆ ಓದಿ ಕಂಟಿನ್ಯೂ. ನಿಮ್ಮ ಚಿಂತೆಯನ್ನೆಲ್ಲ ಅವರ ಮೇಲೆ ಹಾಕಿರಿ, ಅವರು ನಿಮಗೋಸ್ಕರ ಚಿಂತಿಸುತ್ತಾರೆ. ಆಮೇನ್. ನೋಡಿ, ನಿಮ್ಮ ಚಿಂತೆಯನ್ನೆಲ್ಲ ಏನು ಮಾಡಿ? ಅವರ ಮೇಲೆ ಹಾಕಿರಿ, ಅವರು ನಿಮಗೋಸ್ಕರ ಚಿಂತಿಸುತ್ತಾರೆ. ದೇವರ ವಾಗ್ದಾನಗಳು ನೆರವೇರದೇ ಇರುವಾಗ ನಮಗೆ ಬರುವಂಥ ದೊಡ್ಡ ವಿಷಯ ಯಾವುದು? ಚಿಂತೆ. ನಮಗೆ ದೇವರೇ ನೀವು ವಾಕ್ಯ ಕೊಟ್ರಿ, ನನಗೆ ಕೆಲಸ ಬರುತ್ತೆ ಅಂತ ವಾಕ್ಯ ಕೊಟ್ರಿ, ಅಥವಾ ನನಗೆ ಈ ಒಂದು ಆಶೀರ್ವಾದ ಬರುತ್ತೆ ಅಂತ ವಾಕ್ಯ ಕೊಟ್ರಿ, ಮಗು ಸಿಗುತ್ತೆ ಅಂತ ಆಶೀರ್ವಾದ ಕೊಟ್ರಿ, ಆದರೆ ಏನಾಗಿಲ್ಲ, ಇನ್ನೂ ಬಂದಿಲ್ಲ. ಅಬ್ರಹಾಮನ ಕಥೆಯಲ್ಲಿ ನಾವು ಅದನ್ನೇ ನೋಡ್ತಾ ಇದ್ದೀವಿ. ಏನು ಹೇಳ್ತಾರೆ? ಎಷ್ಟೋ ವರ್ಷಗಳು ಏನಾಗಿದ್ದಾರೆ, ಅದಕ್ಕೆ ಅವರಲ್ಲಿ ಏನಿತ್ತು ಜಾಸ್ತಿ? ತಾಳ್ಮೆ, ತ್ಯಾಗ, ತನ್ನನ್ನು ತಾನು ತಗ್ಗಿಸ್ಕೊಳ್ಳುವಂಥ ಮನುಷ್ಯ. ಏನು ಮಾಡ್ತಾಯಿದ್ರೆ, ತನ್ನನ್ನು ತಾನು ಏನು ಮಾಡ್ತಾ ಇದ್ದಾರೆ? ದೇವರ ಸಮೂಹದಲ್ಲಿ ತಗ್ಗಿಸ್ಕೊಳ್ಳಿದ್ದ ಕಾರಣದಿಂದಾನೇ ದೇವ್ರು ಏನು ಮಾಡ್ತಾ ಇದ್ದಾರೆ? ಅವರಿಗೆ ಸರಿಯಾದ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರ ವಾಗ್ದಾನವನ್ನು ನೆರವೇರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಏನು ಹೇಳ್ತಾ ಇದ್ದಾರೆ ನೋಡಿ, ನಿಮ್ಮ ಚಿಂತೆ ಭಾರವನ್ನೆಲ್ಲ ಏನು ಮಾಡಿ? ಅದಕ್ಕೆ ಮುಂಚೆ ಏನು ಹೇಳ್ತಾರೆ? ಮೊದಲು ನೀವು ದೇವರ ಹಸ್ತದ ಕೈ ಕೆಳಗಡೆ ಏನಾಗಿರಿ? ಮಹತ್ವದ ನಿಮ್ಮನ್ನು ನೀವು ತಗ್ಗಿಸ್ಕೊಂಡು ಏನಿರಿ? ಕಾದಿರಿ ಅಂತ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರೆ? ಅದನ್ನು ಮಾತ್ರ ಅಲ್ಲ, ದೇವರು ಅವರ ಸಮಯದಲ್ಲಿ ಏನು ಮಾಡ್ತಾರಂತೆ? ನಮ್ಮನ್ನು ಮೇಲಕ್ಕೆತ್ತಾರೆ.
ಆದರೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಚಿಂತೆಯನ್ನೆಲ್ಲ ಏನು ಮಾಡಿ, ನಾವು ಮೊದಲು ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಕಾದಿರುವುದು ತ್ಯಾಗ ತಾಳ್ಮೆಯನ್ನು ಫಸ್ಟ್ ಹೇಳ್ತಾ ಇದ್ದಾರೆ ಪೇತ್ರನು. ನೆಕ್ಸ್ಟ್ ಏನು ಹೇಳ್ತಾರೆ, ನಿಮ್ಮ ಚಿಂತೆ ಭಾರವನ್ನು ದೇವ್ರ ಮೇಲೆ ಹಾಕೋದು. ಇದನ್ನೇ ನಾವೆಲ್ಲಿ ಓದ್ತೀವಿ, ಕಷ್ಟಪಟ್ಟು ಭಾರವರವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡು. ಸೊ ತಾಳ್ಮೆಯಲ್ಲಿ, ತ್ಯಾಗದಲ್ಲಿ ಮತ್ತು ಇನ್ನು ನಮ್ಮ ಚಿಂತಾಭಾರವನ್ನು ದೇವ್ರ ಮೇಲೆ ಹಾಕುವುದು ಸಹ ಏನು ಮಾಡ್ತಾ ಇದೀವಿ ಅಲ್ಲಿ, ನನ್ನ ತಾಳ್ಮೆಯನ್ನು ನಾನು ತೋರಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಸೊ ಮೊದಲು ಏನು ಹೇಳ್ತಾ ಇದ್ದಾರೆ, ಮೊದಲು ನಾವು ಒಬ್ರಿಗೊಬ್ರು ಸೇವೆ ಮಾಡುವುದು ದೊಡ್ಡ ತಾಳ್ಮೆಯಲ್ಲಿ ತೋರಿಸ್ತಾ ಇದ್ದೀವಿ. ಸೆಕೆಂಡ್ ಸ್ಟೇಜ್, ನಾವು ತಾಳ್ಮೆಯಾಗಿರುವುದು, ದೇವ್ರ ಮುಂದೆ ತಗ್ಗಿಸ್ಕೊಳ್ಳುವುದು. ಅಂದರೆ ಮೊದಲನೇ ಸ್ಟೇಜ್ ಏನು, ನಮ್ಮ ಜೊತೇಲಿ ಇರೋರ್ಗೆ ನಮ್ಮ ಹಿರಿಯರಿಗೂ ಆಗಲಿ ನಮ್ಮ ಜೊತೇಲಿ ಇರೋರ್ಗಾಗಲಿ ಸೇವೆ ಮಾಡುವುದು ಮೊದಲನೇ ತ್ಯಾಗ, ತಾಳ್ಮೆ, ತಗ್ಗಿಸ್ಕೊಳ್ಳುವುದು. ಸೆಕೆಂಡ್ ಯಾವುದು, ನಾವು ಸಮಯ ದೇವ್ರಿಗೆ ಕೊಡುವಾಗ ನನ್ನ ಸಮಯವನ್ನು ಏನು ಮಾಡ್ತಾ ಇದ್ದೀನಿ, ದೇವರೇ ಈ ಸಮಯದಲ್ಲಿ ನೀವು ಮಾಡಿಲ್ಲ ಅಂದರೂ ನಾನು ಏನು ಮಾಡ್ತಾ ಇದ್ದೀನಿ, ತಗ್ಗಿಸ್ಕೊಳ್ತಾ ಇದ್ದೀನಿ. ಮೂರನೇ ವಿಷಯ ಏನು ಹೇಳ್ತಾ ಇದ್ದಾರೆ, ನಮ್ಮ ಭಾರವನ್ನು ಅವ್ರ ಮೇಲೆ ಹಾಕುವುದು. ಈ ಮೂರು ವಿಷಯ ಇಲ್ಲದೆ ಹೋದರೆ, ಈ ಮೂರಲ್ಲಿ ಒಂದು ವಿಷಯ ನಮ್ಮಲ್ಲಿ ಇಲ್ಲದೆ ಹೋದ್ರೂ ನಾವು ಆ ಜಾಗದಲ್ಲಿ ಏನಿದೆ ಅಂತ ಅರ್ಥ, ಜಂಬ ನನ್ನಲ್ಲಿದೆ ಅಂತ ಅರ್ಥ. ತುಂಬ ಸುಲಭ. ಮೂರಲ್ಲಿ ನಾನು ಒಂದು ವಿಷಯ ಮಾಡದೆ ಹೋದ್ರೂ ನಾನು ಏನು ತೋರಿಸ್ತಾ ಇದ್ದೀನಿ, ಚಿಂತೆ ಮಾಡುವುದು ಸಹ ಒಂದು ಜಾಗದಲ್ಲಿ ಏನು ಆಗ್ತಾ ಇದೆ, ನಮ್ಮ ಜಂಬ. ಯಾಕೆ ಚಿಂತೆ ಮಾಡುವುದು ನಾವು ಒಂದು ಜಂಬ ಅಂದರೆ, ಮನುಷ್ಯರಾದ ಎಲ್ಲರೂ ಚಿಂತೆ ಮಾಡ್ತೀವಿ. ಆದರೆ ನಾವು ಎಷ್ಟೇ ಚಿಂತೆ ಮಾಡಿದ್ರೂ ನಮ್ಮ ಕೈಯಿಂದ ಅದನ್ನೇನು ಮಾಡೋಕ್ಕಾಗಲ್ಲ, ಸರಿಪಡಿಸೋಕ್ಕಾಗಲ್ಲ. ಆದರೆ ನಾವೇನು ಮಾಡ್ತೀವಿ, ಅದನ್ನು ದೇವರ ಬಳಿಯಲ್ಲಿ ಹೋಗಿ ನಮ್ಮ ಚಿಂತಾಭಾರವನ್ನು ಹಾಕುವುದನ್ನು ಬಿಟ್ಟು ಎಷ್ಟೋ ಸತಿ ಏನು ಮಾಡ್ತೀವಿ, ಆ ಚಿಂತಾಭಾರವನ್ನು ಹೊತ್ಕೊಂಡು, ಅಯ್ಯೋ ಈ ಭಾರವನ್ನು ಎತ್ಕೊಂಡು ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ, ದೇವರ ಪಾದಕ್ಕೆ ಹೋಗ. ದೇವರ ಆ ಭಾರ ಇರೋದ್ರಿಂದಾನೇ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ದೇವರ ಸಮೂಹವನ್ನು ಬಿಟ್ಟು ದೂರ ಹೋಗ್ತಾರೆ. ಯಾಕೆ, ಅಯ್ಯೋ ದೇವರೇ ನನ್ನಿಂದ ಏನು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಪ್ರಾರ್ಥನೆ ಮಾಡೋಕ್ಕೆ ಏನಾಗುತ್ತೆ, ಇಂಟ್ರೆಸ್ಟ್ ಹೋಗುತ್ತೆ. ಯಾಕೆ ಹೋಗುತ್ತೆ, ಅಯ್ಯೋ ಇಷ್ಟು ಭಾರ ಇದೆ, ನನಗೇನು ಮಾಡೋಕ್ಕಾಗ್ತಾಯಿಲ್ಲ, ಪ್ರಾರ್ಥನೆನೇ ಮಾಡೋಕ್ಕಾಗ್ತದೆ. ಹೆಂಗಿದೆ ಅಂದರೆ, ನಾನು ತುಂಬ ಹೊಟ್ಟೆ ಹಸಿತಾ ಇದೆ, ನಾನು ಊಟನೇ ಮಾಡಲ್ಲ ಅನ್ನೋಂಥ ರೀತಿಯಲ್ಲಿ ಎಷ್ಟೋ ಭಾರ ಇದೆ, ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ, ಪ್ರಾರ್ಥನೆ ಮಾಡೋಕ್ಕೆ. ಯಾಕಂದರೆ ಇಂಟ್ರೆಸ್ಟ್ ಬರಲ್ಲ ಆ ಕಾಲದಲ್ಲಿ. ಅದಕ್ಕೆ ಏನು ಹೇಳ್ತೇನೆ, ನಮ್ಮ ತಾಳ್ಮೆಯನ್ನು ತಗ್ಗಿಸ್ಕೊಳ್ಳೋದನ್ನು ಎಲ್ಲಿ ತೋರಿಸ್ಬೋದು, ನನಗೆ ಇಷ್ಟನೇ ಇಲ್ಲದೇ ಇರುವಾಗ ನನ್ನ ಭಾರವನ್ನು ದೇವ್ರ ಹತ್ರ ಹೋಗಿ ಇಳಿಸುವಾಗ. ಹಲ್ಲೆಲೂಯಾ. ಯಾರಿಗೂ ಸಹ ತಮ್ಮ ಭಾರವನ್ನು ಎತ್ಕೊಂಡೋಗಿ ಬೇರೆಯವ್ರ ಹತ್ರ ಇಳಿಸ್ಬೇಕು ಅಂತ ಆಸೆನೇ ಆಗಲ್ಲ. ಯಾಕಂದರೆ ನನ್ನ ಭಾರವನ್ನು ನಾನು ಹೊರುವವರೆಗೂ ಆ ವಿಷಯ ನನ್ನ ಕಂಟ್ರೋಲಲ್ಲಿದೆ. ಯಾರಿಗೂ ಸಹ ಆ ಕಂಟ್ರೋಲ್ನ, ಹಂಗಂದರೆ ನನ್ನ ಕೈಯನ್ನು ಬಿಟ್ಟು ಅದು ಮೀರಿ ಹೋಗ್ಬೇಕು ಅಂತ ಯಾರಿಗೂ ಏನಿರಲ್ಲ, ಆಸೆ ಇರಲ್ಲ. ಯಾಕಂದರೆ ಆ ಒಂದು ವಿಷಯ ನನ್ನ ಕೈಯಲ್ಲಿ ಇರುವವರೆಗೂ ನಾನೇನು ಮಾಡ್ಬೋದು, ಅದನ್ನು ಯಾವ ರೀತಿ ಹೋಗುತ್ತೆ ಅಂತ ಕಂಟ್ರೋಲ್ ಮಾಡ್ಬೋದು. ಯಾವಾಗ ಆ ಭಾರವನ್ನು ದೇವ್ರ ಹತ್ರ ಇಳಿಸ್ಬಿಡ್ತೀವೋ ಆ ಕಂಟ್ರೋಲ್ ಏನಾಯಿತು, ನನ್ನ ಕೈಯನ್ನು ಬಿಟ್ಟು ದೇವರ ಕೈಯಲ್ಲಿ ಹೋಯ್ತು. ಆದರೆ ಅದು ನನ್ನ ಕೈಯನ್ನು ಬಿಟ್ಟು ದೇವರ ಕೈಯಲ್ಲಿ ಹೋಗುವುದಕ್ಕೆ ನನಗೆ ದೇವ್ರ ಮೇಲೆ ಏನಿರಬೇಕು, ನಂಬಿಕೆ ಇರಬೇಕು, ಟ್ರಸ್ಟ್, ವಿಶ್ವಾಸ. ಈ ಟ್ರಸ್ಟ್ ಅವ್ರ ಮೇಲೆ ಬರುವುದಕ್ಕೆ ಏನಾಗುತ್ತೆ, ಸಮಯ. ಯಾಕಂದರೆ ಸುಲಭವಾಗಿ ದೇವರನ್ನ ನಂಬೋದಕ್ಕೆ ನಾವೆಲ್ಲರೂ ಹೇಳ್ತೀವಿ, ದೇವರನ್ನ ಸುಲಭವಾಗಿ ನಂಬೋದು. ಕೆಲವು ಜನರಿಗೆ ಸುಲಭವಾಗಿ ದೇವರನ್ನ ನಂಬಿಡ್ತಾರೆ, ಏನು ಮಾಡ್ತಾರೆ, ಸುಲಭವಾಗಿ ದೇವ್ರು ನಂಬ್ತಾರೆ, ದೇವರೇ ಭಾರ ಇದೆ ನೀವು ತೊಗೊಳ್ಳಿ, ನೀವು ಮಾಡ್ಕೊಳ್ಳಿ ಅಂತ. ಆದರೆ ಇನ್ನೂ ಕೆಲವು ಜನರಿಗೆ ಏನಾಗುತ್ತೆ, ಕಷ್ಟ. ತಮ್ಮ ಭಾರವನ್ನು ದೇವ್ರ ಹತ್ರ ಅವ್ರ ಕೈಯಲ್ಲಿ ಬಿಟ್ಬಿಡೋದೇನೋ ತುಂಬ ಕಷ್ಟವಾದ ವಿಷಯ. ಅದನ್ನು ದೇವ್ರು ಏನು ಮಾಡ್ತಾರೆ, ಕಲಿಸ್ತಾರೆ ನಮಗೆ ಒಂದೊಂದಾಗಿ. ಇವಾಗ ಬೇರೆಯವ್ರಿಗೆ ಸೇವೆ ಮಾಡೋದಕ್ಕೆ ಆಗದೆ ಇರುವಂಥ ಕೆಲವು ಜನರು ಇರ್ತಾರೆ. ಮಾಡೋದಕ್ಕಾಗಲ್ಲ ಅಂದರೆ ಅವರಲ್ಲಿ ಏನಿರುತ್ತೆ, ಆ ಲೆವೆಲ್ಗೆ ಹೋಗಿ ನಾನು ಮಾಡಬೇಕಾ. ಸೊ ಅದನ್ನು ದೇವ್ರು ಒಬ್ಬೊಬ್ರಿಗೆ ಇರುವಂಥ ಏನಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಬಲಹೀನತೆ. ಇವಾಗ ನನ್ನ ಬಲಹೀನತೆ ನೀವು ನನ್ನ ಹತ್ರ ಕೇಳಿದ್ರೆ, ನನಗಿರುವಂಥ ದೊಡ್ಡ ಒಂದು ಪ್ರಾಬ್ಲಮ್ ಏನಂದರೆ, ದೇವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಆ ವಿಷಯನ ಬಿಟ್ಬಿಡೋದು. ಎಷ್ಟೋ ಸಮಯ ಏನು ಮಾಡ್ತೀನಿ, ದೇವ್ರ ಹತ್ರ ಬಿಟ್ಬಿಟ್ರು ಸಹ ಏನು ಮಾಡ್ತೀನಿ, ತಿರುಗಿ ನಮ್ಮಲ್ಲಿ ಏನು ಮಾಡುತ್ತೆ, ಯೋಚನೆ ತಿರುಗಿ ಬರುತ್ತೆ, ನಾನು ಇದು ಇನ್ನೂ ನಡೆದಿಲ್ವಲ್ಲ, ದೇವರೇ ಯಾವಾಗ ಮಾಡ್ತೀವಿ. ಸೊ ಒಬ್ಬೊಬ್ರಿಗೆ ಒಂದೊಂದು ಏನಿರುತ್ತೆ, ಬಲಹೀನತೆ ಇರುತ್ತೆ. ಆ ಬಲಹೀನತೆಯಲ್ಲಿ ನಾವೇನು ಮಾಡಬೇಕು, ದೇವ್ರ ಹತ್ರ ಕೊಡಬೇಕು. ಅದಕ್ಕೋಸ್ಕರ 8ನೇ ವಾಕ್ಯದಲ್ಲಿ ನೋಡಿ, ನಾವು ಎಲ್ಲರೂ ಏನು ಮಾಡ್ತಾರೆ ಅಂದರೆ, 8ನೇ ವಾಕ್ಯ ಓದಿ ನಾನು ಹೇಳ್ತೀನಿ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನು ನಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೋಡಿ ಅಲ್ಲೇನು ಹೇಳ್ತಾರೆ, ನೆಕ್ಸ್ಟ್ 9 ಓದ್ಬೋದು, ಹಂಗೆ 9 ಓದಿ. ಅವನನ್ನು ಎದುರಿಸಿರಿ, ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನು ಅನುಭವಿಸಿದ್ದಾರೆ ಎಂದು ನಿಮಗೆ ತಿಳಿದಿದೆ ಅಲ್ಲ. ಆಮೇಲೆ ನೋಡಿ ಇಲ್ಲಿನೂ ಸಹ ಏನು ಹೇಳ್ತಾ ಇದ್ದಾನೆ ನೋಡಿ, ಪಿಶಾಚ್ ಏನು ಮಾಡ್ತಾ ಇದ್ದಾನಂತೆ, ಗರ್ಜಿಸುವ ಸಿಂಹದ ಹಾಗೆ ಏನು ಮಾಡ್ತಾ ಇದ್ದಾನೆ, ಯಾರನ್ನು ಯಾವ ರೀತಿ ನುಂಗಲಿ ಅಂತ ಏನು ಮಾಡ್ತಾ ಇದ್ದಾನಂತೆ, ತಿರುಗಾಡ್ತಾ ಇದ್ದಾನೆ. ನಾವೇನು ಹೇಳ್ಕೊಳ್ತೇವೆ ಅಂದರೆ, ಪಿಶಾಚ್ ಅಂದರೆ ನನ್ನ ಬಲಹೀನತೆಯಲ್ಲಿ ಬಂದು ಅಟ್ಯಾಕ್ ಮಾಡಿಬಿಡ್ತಾನೆ, ನನ್ನ ಪಾಪದಲ್ಲಿ ಇದ್ದರೆ ಅಟ್ಯಾಕ್ ಮಾಡಿಬಿಡ್ತಾನೆ, ಅದು ಮಾಡ್ತಾನೆ. ಪಾಪದಲ್ಲಿರುವಾಗ ಅವನು ಅಟ್ಯಾಕ್ ಮಾಡ್ತಾನೆ, ಹೌದು ನಿಜ, ಸುಳ್ಳಲ್ಲ. ಆದರೆ
ಅವ್ನು ನಮ್ಮನ್ನು ಎಲ್ಲರೂ ಸಹ ದೊಡ್ಡ ದೊಡ್ಡ ಪಾಪದಲ್ಲಿ ಸಿಕ್ಕೊಂಡಿರಲ್ಲ. ಕೆಲವು ಜನರು ಏನಾಗುತ್ತೆ ಅವ್ರ ಬಲಹೀನತೆಯಲ್ಲಿ ದೊಡ್ಡ ಪಾಪದಲ್ಲಿ ಏನಾಗಿರ್ತಾರೆ ಆದರೆ ಅವನು ಸುಲಭವಾಗಿ ಅಟ್ಯಾಕ್ ಮಾಡುವಂಥ ವಿಷಯದಲ್ಲಿ ನಮ್ಮ ನೆನಪುಗಳನ್ನು, ನಮ್ಮ ನುಡಿಯಲ್ಲಿ ಏನು ಮಾಡ್ತಾನೆ, ಜಾಸ್ತಿ ಅಟ್ಯಾಕ್. ಏನು ಹೇಳ್ತಾನೆ, ನಾನು ದೇವ್ರ ವಾಕ್ಯದಲ್ಲಿ ಓದಿರುವುದಕ್ಕೆ ವಿರೋಧವಾಗಿ ಏನು ಬರುತ್ತೆ ನನ್ನ ಮೈಂಡ್ ಹಾರ್ಟಲ್ಲಿ, ದೇವ್ರು ಹೇಳಿರ್ತಾರೆ, ನೋಡಪ್ಪ ಇವರು ನಾನು ಏನು ಮಾಡ್ತೀನಿ, ರಕ್ಷಿಸ್ತೀನಿ ಅಂತ ಹೇಳಿರ್ತಾರೆ. ಏನು ನಿಮ್ಮ ಕುಟುಂಬದಲ್ಲಿ ಇರೋರು ಆಗಿರ್ಬೋದು, ಮಸ್ತಿ ಏನೇ ಇರ್ಬೋದು, ಅವ್ರು ದೇವ್ರು ಏನು ಹೇಳ್ತಾರೆ, ನೋಡಿ ಇವರನ್ನು ಇಟ್ಕೊಂಡು ನಾನು ಏನು ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ, ನಾನು ಏನು ಮಾಡಿರ್ತೀನಿ, ನಿಮಗೊಂದು ವಾಗ್ದಾನ ಕೊಟ್ಟಿರ್ಬೋದು. ಆದರೆ ಆ ವಾಗ್ದಾನಕ್ಕೆ ವಿರೋಧವಾಗಿ ಏನು ಬರುತ್ತೆ, ಅವರ ಕ್ಯಾರೆಕ್ಟರ್ ಏನಾಗಿರುತ್ತೆ ಇರುತ್ತೆ. ನಮ್ಗೆ ಕೊಟ್ಟಿರೋಂಥ ವಾಗ್ದಾನ ಒಂದು ರೀತಿ ಇರುತ್ತೆ, ಅವರ ಗುಣ ಏನಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಯೋಚನೆ ಮಾಡಿ ನೋಡಿ, ಕ್ರಿಸ್ತನನ್ನು ನಾನು ಸ್ವೀಕರಿಸಿದ ಮೊದಲು, ಯೇಸು ಕ್ರಿಸ್ತನ ಸ್ವೀಕರಿಸೋದಕ್ಕೆ ಮೊದಲು, ಇವಾಗ ನೀವು ನನ್ನ ತಾಯಿ ಹತ್ರ ಹೋಗಿ ಹೇಳಿದರೆ, ನೋಡಿ ಈ ಹುಡುಗ ಹೋಗಿ ಈ ರೀತಿ ಸೇವೆ ಮಾಡ್ತಾನೆ, ದೇವ್ರ ವಾಕ್ಯ ಹೇಳ್ತಾನೆ ಅಂತ, ನನ್ನ ಗುಣ ಯಾರಿಗೆ ಚೆನ್ನಾಗಿ ಗೊತ್ತು, ಅಮ್ಮಮ್ಮ ಗೊತ್ತು. ಇವಾಗ ಅವ್ರ ಹತ್ರ ಹೋಗಿ ನೀವು ಹೇಳಿದರೆ, ಅಥವಾ ನನ್ನ ಸ್ವಂತ ಸ್ನೇಹಿತರ ಹತ್ರನೇ ನೀವು ಹೇಳಿದರೆ, ಇವನು ಹೋಗಿ ದೇವ್ರ ಸೇವೆಯನ್ನು ಮಾಡ್ತಾನೆ, ಇವನು ದೇವ್ರ ವಾಕ್ಯವನ್ನು ಹೇಳ್ತಾರೆ ಅಂತ ಯಾರೂ ಸಹ ಏನು ಮಾಡಿರಲ್ಲ ನಮಗೆ. ಆದರೆ ಆ ವಾಕ್ಯವನ್ನು ನಂಬಿದ್ದ ಒಂದೇ ಒಂದು ಮನುಷ್ಯ ಯಾರು, ನಮ್ಮ ತಾಯಿ. ಅವ್ರು ನಂಬಿ ಅವ್ರು ಪ್ರಾರ್ಥನೆ ಮಾಡಿದ ಕಾರಣದಿಂದಾನೇ ಇವಾಗ ಏನಾಗ್ತಾ ಇದೆ, ನಾನು ಬಂದು ದೇವರ ವಾಕ್ಯವನ್ನು ಹೇಳೋದಕ್ಕೆ ಆಪರ್ಚುನಿಟಿ ಸಿಗ್ತಾ ಇದೆ. ಈ ರೀತಿ ದೇವರು ನಮ್ಮನ್ನು ಉಪಯೋಗಿಸಿ ಯಾರನ್ನೋ ಎಲ್ಲೋ ಏನು ಮಾಡಬೇಕು ಅಂತ ಆಸೆ ಪಡ್ತಾರೆ, ದೇವರ ರಾಜ್ಯವನ್ನು ಕಟ್ಟೋದಕ್ಕೆ ಉಪಯೋಗ ಪಡಿಸ್ಬೇಕು ಅಂತ ಆಸೆ ಪಡ್ತಾರೆ. ಅಲ್ಲೆಲ್ಲೂಯಾ. ಹಾಂ, ನಮಗೆ ಗೊತ್ತಿಲ್ಲದೆ ಇರುವಾಗ ದೇವರ ವಾಗ್ದಾನಗಳು ಬರುವಾಗ ನಾವೇನಿರ್ಬೇಕು ಆ ಜಾಗದಲ್ಲಿ ಕಾದೆ. ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಲೋಕದ ಕಣ್ಗಳನ್ನಿಟ್ಟು ಏನು ಮಾಡ್ತೀವಿ, ಒಂದು ವಿಷಯವನ್ನು ಎಡೆ ತೂಕು ನೋಡ್ತೀವಿ, ಎಷ್ಟಿದೆ, ಓ ಇದು ಆಗತ್ತೆ, ಆಗಲ್ಲ. ಆದರೆ ದೇವರಿಗೆ ಮಾತ್ರ ಗೊತ್ತು, ಆತ್ಮಿಕ ರೀತಿಯಲ್ಲಿ ಏನು ಗೊತ್ತು ಅವರಿಗೆ, ಈ ವಿಷಯ ನಡೆಯತ್ತಾ ನಡೆಯಲ್ಲ. ನಿನ್ನೆನೂ ಸಹ ಸಾಯಂಕಾಲ ನಾನು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ನನ್ನಲ್ಲಿ ಎಷ್ಟೋ ಸಂದೇಹಗಳು, ದೇವರೇ ನಿಜವಾಗ್ಲೂ ನೀವೇ ಹೇಳ್ತಾ ಇದ್ದೀರಾ ಅಥವಾ ನಾನಾಗಿ ಯೋಚನೆ ಮಾಡ್ತಾ ಇದ್ದೀನ, ಇದು ನಡೆಯತ್ತಾ ನಡೆಯಲ್ವಾ, ಏನಿರುತ್ತೆ. ತಿರುಗಿ ಎಷ್ಟೇ ದೇವರು ಕನ್ಫರ್ಮೇಷನ್ ಕೊಟ್ರು ನನ್ನ ಮೈಂಡಲ್ಲಿ ಏನಿರಲ್ಲ, ಸಮಾಧಾನ. ಯಾಕಿರಲ್ಲ ಅಂದರೆ, ಆ ವಿಷಯವನ್ನು ಏನು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಕಂಟ್ರೋಲ್ ನನ್ನ ಕೈಯಲ್ಲಿ ಏನಿರಬೇಕು ಅದು ಅದರ ಕಂಟ್ರೋಲ್ ಇರಬೇಕು, ದೇವರ ಕೈಯಲ್ಲಿ ಇರಬಾರ್ದು. ಅಥವಾ ದೇವರೇ ಖಂಡಿತವಾಗ್ಲೂ ನಡೆಯತ್ತಾ, ಇದರಿಂದ ನನಗೆ ನೋವಾದರೆ ಏನು ಮಾಡಲಿ, ಅಥವಾ ಒಂದು ವೇಳೆ ನಡೆಯದೆ ಹೋಗ್ಬಿಟ್ರೆ ಏನು ಮಾಡಲಿ ಅಂತ. ಅವಾಗ ದೇವರು ಸುಲಭವಾದ ಒಂದು ವಿಷಯ ಮೈಂಡಲ್ಲಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಗೊತ್ತಾಗ್ತಾ ಇದೆ. ಪ್ರಾರ್ಥನೆ ಮುಗೀತು, ಪ್ರಾರ್ಥನೆ ಮುಗಿದ ಮೇಲೆ ದೇವ್ರು ಮಾತಾಡಿದೆ ಏನಂತ ಅಂದರೆ, ಸಮಯ ಅನ್ನೋದು ನಮಗೇನಿದೆ, ಓ ಇವತ್ತು ನಿನ್ನೆ ನಡೀತು, ಇವಾಗ ನಡೀತಾ ಇದೆ, ನಾಳೆ ನಡಿಬೇಕು, ನಾಳೆ ಏನು ನಡೆಯುತ್ತೆ ಅಥವಾ ನೆಕ್ಸ್ಟ್ ಸೆಕೆಂಡ್ ಏನು ನಡೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ದೇವರಿಗೇನು ಸಮಯ ಅನ್ನೋದು, ಸಮಯವನ್ನು ಉಂಟು ಮಾಡಿದ್ದೇ ಯಾರು, ದೇವರು. ಅವರಿಗೆ ಸಮಯ ಅನ್ನೋದು ಯಾವ ರೀತಿ ಅಂದರೆ, ಇವಾಗ ನಾವು ವಿಡಿಯೋ ಯಾವ ರೀತಿ ನೋಡ್ತೀವಿ, ಮುಗ್ದೋಗಿರೋದನ್ನ ಯಾವ ರೀತಿ ನೋಡ್ತೀವಿ, ದೇವರು ಅವ್ರೇನು ಮಾಡ್ತಾ ಇದ್ದಾರೆ ಆ ರೀತಿ ನೋಡ್ತಾರೆ. ಸೊ ದೇವರ ಕಣ್ಣಿಗೆ ಏನು ಗೊತ್ತಾಗ್ತಾ ಇದೆ, ಏನೆಲ್ಲ ನಡೆಯುತ್ತೆ, ನಡೆದಿರಬೇಕು, ಎಲ್ಲವನ್ನೂ ಸಹ ದೇವ್ರು ಏನು ಮಾಡಿದ್ದಾರೆ ಆಲ್ರೆಡಿ ನೋಡಿ. ದೇವ್ರು ನನ್ನನ್ನು ನೋಡಿ ಕೇಳ್ತಾ ಇರೋದು ಒಂದೇ ವಿಷಯ ಏನಂದರೆ, ನಿನಗೆ ಸಮಯ ನಡಿಬೇಕು, ನನಗೆ ಸಮಯ ಆಲ್ರೆಡಿ ಏನಾಗಿದೆ, ನಡೆದು ಮುಗಿದೋಗಿದೆ. ಸೊ ನಾನು ವಾಗ್ದಾನ ಕೊಡುವಾಗ ನನಗೆ ಗೊತ್ತಿರಲ್ವ ಈ ವಿಷಯ ನಡೆಯುತ್ತಾ ನಡೆಯಲ್ವ ಅಂತ. ಅದಾದಮೇಲೆ ನಾನು ಏನು ಮಾಡೋಕ್ಕಾಗಿಲ್ಲ, ಇನ್ನೊಂದು ಮಾತು ಮಾತಾಡೋಕ್ಕಾಗಲ್ಲ. ದೇವರೇ ನಿಮ್ಮ ಚಿತ್ತ ಏನು ನಡೆಯುತ್ತೋ ನಡೀಲಿ. ನೆಕ್ಸ್ಟ್ ಇದನ್ನು ಓದ್ತಾ ಇರಬೇಕಾದ್ರೆ ನೋಡಿ, ಅಲ್ಲಿ ಪಿಶಾಚಿ ನಮ್ಮನ್ನು ಅಟ್ಯಾಕ್ ಮಾಡುವಂಥ ಒಂದು ಸ್ಥಳ, ನಮ್ಮನ್ನು ಅವನು ಬೀಳಿಸ್ಬೇಕು ನೋಡುವಂಥ ಸ್ಥಳದಲ್ಲಿ ಆ ಒಂದು ಕಂಟ್ರೋಲ್. ದೇವರೇ ಈ ಭಾರವನ್ನು ನಾನೇನು ಮಾಡ್ಕೊಳ್ತೀನಿ, ನಿಮ್ಮ ಹತ್ರ ಇಳಿಸುವಂಥ ರೀತಿಯಲ್ಲಿ ಬಂದು ಏನು ಮಾಡ್ತೀನಿ, ಇಳಿಸ್ಬಿಟ್ಟು ತಿರುಗಿ ಏನು ಮಾಡ್ತೀನಿ, ನಾನು ಭಾರನ ಅದು. ಅಥವಾ ನೆಕ್ಸ್ಟು ಇನ್ನೊಂದು ವಿಷಯ, ಅದು ಸಮಯ. ದೇವರೇ ಈ ಸಮಯದಲ್ಲಿ ನನಗೇನಾಗಬೇಕು, ಇದನ್ನು ನಡಿಬೇಕು, ಇದು ಬಿಟ್ಟು ನೀವು ನಡೆಸಿದ್ರೆ ನನಗೆ ಬೇಡ, ಅಥವಾ ಇಷ್ಟಲ್ಲೇ ನೀವೇನು ಮಾಡಿ ನಡೆಸಿ ತೋರಿಸಿ, ಇಷ್ಟಲ್ಲೇ ಮಾಡಿ ಅಂತ ದೇವ್ರ ಹತ್ರ ನಾವು ಕೇಳೋದು ತಪ್ಪಲ್ಲ. ಆದರೆ ಏನು ಮಾಡ್ತೀವಿ, ಅವರಿಗೋಸ್ಕರ ಅವರ ಸಮಯನ ಅದು. ಲೆಲೂಯ. ನೋಡಿ, ಯಾಕೊಬ್ಬನು ದೇವರ ಜಾಗದಲ್ಲಿ ಬರದೇ ಹೋಗಿರುವಾಗ ಅವ್ನು ಜಗಳ ಆಡಿದ್ರೆ ಏನಿಲ್ಲ, ಉಪಯೋಗ ಇಲ್ಲ. ಯಾರ ಜೊತೆ ಹೋಗಿ ಆ ಸಮಯ ಏನಾಗಿದೆ ಅಷ್ಟು ಮುಖ್ಯ. ಅದಕ್ಕೆ ಏನು ಹೇಳ್ತಾರೆ, ದೇವರ ಹಸ್ತದ ಕೈ ಕೆಳಗಡೆ ಏನಾಗಿರಿ, ಅಡಗಿರಿ. ದೇವರು ಏನು ಮಾಡ್ತಾರೆ, ಅವರ ಸಮಯದಲ್ಲಿ ನಮ್ಮನ್ನು ಮೇಲೆ ಕೆತ್ತಾರೆ. ಅಲ್ಲೆಲೂಯ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ವಿಷಯದಲ್ಲಿ ನಮ್ಮನ್ನು ಪಿಶಾಚಿ ಅಟ್ಯಾಕ್ ಮಾಡ್ತಾನೆ, ಒಬ್ಬರಿಗೊಬ್ಬರು ಸೇವೆ ಮಾಡುವುದಲ್ಲಿ. ನಾವು ತಾಳ್ಮೆಯಿಂದ ತಗ್ಗಿಸ್ಕೊಂಡು ಸೇವೆ ಅಂದರೆ ನಾವೇನು ಹೇಳ್ತೀವಿ ಅಂದರೆ, ಒಳ್ಳೆಯ ಜನರಿಗೆ ನಾವು ಸುಲಭವಾಗಿ ಸೇವೆ ಮಾಡಿಬಿಡೋದು. ಒಳ್ಳೆಯ ಜನರಿಗೆ ಅಂದರೆ ಒಳ್ಳೆ ಮನುಷ್ಯರಿಗೆ, ಜನರಲ್ಲಾಗಿ ಒಳ್ಳೆಯವರಾಗಿರ್ತಾರೆ, ಒಳ್ಳೆ ಗುಣ ಇರುತ್ತೆ, ಒಳ್ಳೆ ಕ್ಯಾರೆಕ್ಟರ್, ಅವ್ರಿಗೆ ಸುಲಭವಾಗಿ ನಾವೇನು ಮಾಡ್ಬೋದು, ಸೇವೆ ಮಾಡ್ಬೋದು. ಆದರೆ ನಮ್ಮ ನೋಟಕ್ಕೆ, ನಮ್ಮ ಒಂದು ಮನಸ್ಸಿಗೆ ಕೆಟ್ಟದಾಗಿರುವಂಥ ಜನರು ಅಂತ ಇಟ್ಕೊಳ್ಳಿ, ಅಷ್ಟು ಸುಲಭವಾದ ಜನರಲ್ಲ ಅಂತಾರಲ್ಲ, ಅಂಥ ಜನರಿಗೆ ಸೇವೆ ಮಾಡುವಾಗಲೇ ನಾವು ದೇವರ ಸೇವೆಯನ್ನು ತೋರಿಸ್ತಾ ಇದ್ದೀವಿ. ಲೆಲೂಯ.
ದೇವರು ನಾವು ಒಳ್ಳೆಯವರಾಗಿರುವಾಗ ಅಥವಾ ಒಳ್ಳೆಯವರು ಮಾರ್ಪಟ್ಟಿದ ಮೇಲೆ ನಮ್ಮ ಜೊತೆ ಏನು ಮಾಡಿಲ್ಲ, ಸಂಬಂಧ ಇಟ್ಕೊಂಡಿಲ್ಲ. ಯಾವಾಗ ನಮ್ಮನ್ನು ಹುಡ್ಕೊಂಡ್ ಬರ್ತಾ ಇದ್ದಾರೆ, ನಾವು ಪಾಪದಲ್ಲಿ ಲೋಕದಲ್ಲಿ ಸತ್ತಿರುವಾಗ. ಹಲ್ಲೆಲೂಯ. ದೇವರು ಅವರ ತಾಳ್ಮೆಯನ್ನು ತ್ಯಾಗವನ್ನು ಎಲ್ಲಿ ತೋರಿಸ್ತಾ ಇದ್ದಾರೆ? ತಗ್ಗಿಸ್ಕೊಳ್ಳುವಂಥ ಗುಣವನ್ನು ನಾವು ಲೋಕದಲ್ಲಿರುವಾಗ. ಇದು ಯಾವಾಗ ನಮ್ಗೆ ಅರ್ಥ ಆಗತ್ತೆ? ನಾವು ಯಾವಾಗೆಲ್ಲ ಲೋಕದ ಕಡೆ ನಾವು ನೋಡ್ತೀವೋ, ಯಾವಾಗೆಲ್ಲ ಲೋಕದ ಕಡೆ ನಾವು ಸ್ವಲ್ಪ ಹತ್ರ ಹೋಗ್ತೀವೋ, ಆಗ ನಮ್ಗೇನು ಅರ್ಥ ಆಗುತ್ತೋ, ಇಂಥ ಮನುಷ್ಯರನ್ನು ಸಹ ದೇವರು ಏನು ಮಾಡಿದ್ದಾರೆ? ಕರ್ಕೊಂಬಂದಿದ್ದಾರೆ. ಹಲ್ಲೆಲೂಯ. ಸೊ ಅಲ್ಲಿ ನಮ್ಮ ತಾಳ್ಮೆಯನ್ನು ತೋರಿಸ್ಬೋದು. ಇದು ನಾವು ಇನ್ನೂ ಎಲ್ಲಿ ಓದೋಣ ಅಂದರೆ ಐಸೆಯ 44 1-2. ನನ್ನ ಸೇವಕನಾದ ಯಾಕೋಬೇ, ನಾನು ಆದುಕೊಂಡ ಇಸ್ರಾಯೇಲ್, ಈಗ ಕೇಳು. ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದು ನಿನಗೆ ಸಹಾಯ ಮಾಡುವವರಾದ ಕರ್ತರು ಹೀಗೆ ಎನ್ನುತ್ತಾರೆ. ನೋಡಿ, ನಿಮ್ಮನ್ನ ಗರ್ಭದಿಂದ ಏನು ಮಾಡಿದಾರಂತೆ? ದೇವರು ರೂಪಿಸಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡಿಬೇಕು ಅಂತ ದೇವ್ರಿಗೆ ಏನಾಗಿದೆ ಆಲ್ರೆಡಿ ತಿಳಿದಿದೆ. ಇದು ನಾವು ಇನ್ನೊಂದು ಕಡೆ ಎಲ್ಲಿ ನೋಡ್ಬೋದು ಅಂದರೆ ರೋಮನ್ಸ್ 11-12. ರೋಮನ್ಸ್ 9ನೇ ಅಧ್ಯಾಯ ವಚನ 11 ಮತ್ತು 12. ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರು. ಅವರು ಇನ್ನೂ ಹುಟ್ಟದೆಯೂ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡದೆಯೂ ಇದ್ದಾಗ ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನು ಎಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾರೆ ಎಂಬ ಸಂಕಲ್ಪವು ಸ್ಥಿರವಾಗಿ ಇರಬೇಕೆಂದು ತೋರಿಸಿದರು. ಆ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವ ಆತರ ಚಿತ್ತದ ಮೇಲೆಯೇ ಆಧಾರಗೊಂಡಿದೆ. ಆಮೇನ್. ನೋಡಿ ಅಲ್ಲೇನು ಹೇಳ್ತಾ ಇದ್ ನೋಡಿ, ಅದು ಅವರ ಗುಣ ಅಲ್ಲ, ದೇವ್ರಿಗೆ ಆಲ್ರೆಡಿ ಏನಾಗಿತ್ತು? ಈಸಾನು ಅಂತ ಒಂದು ಮನುಷ್ಯ ಇದೆಲ್ಲವನ್ನು ಮಾಡ್ತಾನೆ ಅಂತ ದೇವ್ರಿಗೆ ಏನಾಗಿತ್ತು ಗೊತ್ತು. ಯಾವಾಗ? ಅವ್ರ ಗರ್ಭದಲ್ಲಿ ಉಂಟಾಗೋದಕ್ಕೆ ಮೊದಲೇ ದೇವರು ಇವಾಗ ನೋಡಿ ನಮ್ಮ ಜೀವನವನ್ನು ಸಹ ಯಾವಾಗ ನೋಡಿರ್ತಾರೆ, ಆಲ್ರೆಡಿ ನೋಡಿ ಅದ್ರ ಪ್ರಕಾರ ಯಾವಾಗ ಅವರ ವಾಗ್ದಾನಗಳನ್ನು ತೀರ್ಮಾನಿಸಿರ್ತಾರೆ? ನಾವು ಹುಟ್ಟಿರೋದಕ್ಕೆ ಮೊದಲು. ದೇವರು ನಮ್ಮ ಜೀವನದಲ್ಲಿ ನಾವೇನೇನು ಮಾಡಬೇಕು ಅಂತ ಅವ್ರು ಏನು ಮಾಡಲ್ಲ, ಕಂಟ್ರೋಲ್ ಮಾಡಲ್ಲ ಯಾವತ್ತು. ಯಾಕಂದರೆ ದೇವರು ಫ್ರೀ ವಿಲ್ ಅಂತಾರೆ. ಫ್ರೀ ವಿಲ್ ಅಂದರೆ ನಮಗೆ ದೇವ್ರು ಏನು ಮಾಡ್ತಾರೆ? ಯಾವಾಗಲೂ ಚಾಯ್ಸಸ್ ಕೊಡ್ತಾರೆ. ಏನಂತ? ಇದನ್ನು ಆಯ್ದುಕೊಳ್ಬೋದು ಅಥವಾ ಬೇರೆ ದಾರಿನ ಆಯ್ದುಕೊಳ್ಬೋದು. ಆದರೆ ದೇವ್ರಿಗೆ ಏನು ಗೊತ್ತಿದೆ? ನಮ್ಮ ಗುಣ ನಾವೇನು ಮಾಡ್ತೀವಿ ಅಂತ ಯಾರಿಗೆ ಗೊತ್ತಿದೆ? ದೇವರಿಗೆ. ಯಾವಾಗ ಗೊತ್ತಿದೆ? ನಾವು ಉಂಟಾಗೋದಕ್ಕೆ ಮೊದಲು. ಇದೆಲ್ಲವನ್ನು ಯೋಚನೆ ಮಾಡಿ ದೇವ್ರು ಏನು ಮಾಡಿರ್ತಾರೆ? ಅವರ ವಾಗ್ದಾನಗಳು ನಮಗೆ ಕೊಟ್ಟಿರ್ತಾರೆ. ಅದಕ್ಕೇನೆ ದೇವ್ರು ಏನು ಹೇಳ್ತಾರೆ ಅಂದರೆ, ಅವರ ವಾಗ್ದಾನಗಳನ್ನು ಅವ್ರೇನು ಮಾಡ್ತಾರೆ? ನೆರವೇರಿಸ್ತಾರೆ. 3ನೇ ವಾಕ್ಯ ಓದಿ ಹಂಗೆ, 3-4. ಯೆಶಾಯ 44 ಐಸಾಯ 44 3-4. ಭಯಪಡಬೇಡ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. 3-4. ನಿನ್ನ ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನೀರವಂಜಗಳಂತೆ ವೃದ್ಧಿಯಾಗುವರು. ಆಮೇನ್. ನೋಡಿ ಇಲ್ಲಿನೂ ಸಹ ಏನು ಹೇಳ್ತಾರೆ? ನಿಮ್ಮ ಸಂತಾನದ ಮೇಲೆ ನಾನೇನು ಮಾಡ್ತೀನಿ? ನನ್ನ ಪವಿತ್ರ ಆತ್ಮರನ್ನು ಸುರಿಸುತ್ತೇನೆ. ದೇವರು ಅದು ನೋಡಿ, ಇಲ್ಲೂ ಸಹ ಅವ್ರ ವಾಗ್ದಾನ ಕೊಡಬೇಕಾದ್ರೆ ಮೊದಲೇ ಅವ್ರಿಗೇನು ಗೊತ್ತಿತ್ತು? ಯಾರ ಮೇಲೆ ಅವರ ಆತ್ಮವನ್ನು ಸುರಿಸ್ತಾರೆ ಅಂತ. ಹಲ್ಲೆಲೂಯ. ಇದು ಅವರ ಒಳ್ಳೆತನವನ್ನು ತೋರಿಸೋದಕ್ಕೆ ಆಗಿರುತ್ತೆ, ನಮ್ಮ ಒಳ್ಳೆಯತನವನ್ನು ತೋರಿಸೋದಕ್ಕಲ್ಲ. ಅವರ ಗುಣವನ್ನು ಏನು ಮಾಡ್ತಾರೆ? ಜಾಗದಲ್ಲಿ ದೇವರು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯ. ಏನು ಹೇಳ್ತಾರೆ? ಅವರ ಒಳ್ಳೆತನವನ್ನು ತೋರಿಸೋದಕ್ಕೆ. ಅದಕ್ಕೆ ಏನು ಹೇಳ್ತಾರೆ? ಎಫೆಷಿಯನ್ಸ್ 2ನೇ ಅದಕ್ಕೆ ತುಂಬ ಮುಖ್ಯವಾದ ವಾಕ್ಯ ಏನು ಹೇಳ್ತಾರೆ? ನಾವು ಸತ್ತೋಗಿರುವಾಗ ದೇವ್ರು ಏನು ಮಾಡ್ತಾರೆ? ಲೋಕದಲ್ಲಿ ನಾವು ಸತ್ತಿರುವಾಗ ಪಾಪ ನಮ್ಮ ಮೇಲೆ ಏನಾಗಿತ್ತು? ಪಿಶಾಚಿಗೆ ಏನಿತ್ತು? ನಮ್ಮ ಮೇಲೆ ಅಧಿಕಾರ ಇರುವಾಗ ದೇವ್ರು ಏನು ಮಾಡ್ತಾರೆ? ಆ ಜಾಗದಲ್ಲಿ ಬಂದು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ಹಲ್ಲೆಲೂಯ. ರಕ್ಷಿಸೋದು ಮಾತ್ರ ಅಲ್ಲ, ಆ ಜಾಗದಲ್ಲಿ ಏನು ಮಾಡ್ತಾರೆ? ಅವರ ಪವಿತ್ರ ಆತ್ಮರ ನಮ್ಮ ಮೇಲೆ ಏನು ಮಾಡ್ತಾ ಇದ್ದಾರೆ? ಸುರಿಸ್ತಾ ಇದ್ದಾರೆ. ಅದನ್ನೇ ದೇವ್ರನ್ನ ಏನು ಹೇಳ್ತಾರೆ ನೋಡಿ, ನೀವು ಹುಟ್ಟೋದಕ್ಕೆ ಮೊದಲೇ ದೇವ್ರು ಅವರ ಪ್ರೀತಿಯಿಂದ ಏನು ಮಾಡಿದ್ದಾರೆ ಅಂತೆ? ನಮ್ಮನ್ನು ಆಯ್ದುಕೊಂಡಿದ್ದಾರೆ. ಹಲ್ಲೆಲೂಯ. 5ನೇ ವಾಕ್ಯ 6ನೇ ವಾಕ್ಯ. ಒಬ್ಬನು ನಾನು ಕರ್ತನ ಭಕ್ತನು ಎಂದು ಹೇಳಿಕೊಳ್ಳುವನು, ಇನ್ನೊಬ್ಬನು ಯಾಕೋಬನನ್ನು ಎನಿಸಿಕೊಳ್ಳುವನು, ಮತ್ತೊಬ್ಬನು ತನ್ನ ಕೈ ಮೇಲೆ ಕರ್ತರ ದಾಸನು ಎಂದು ಬರೆದುಕೊಂಡು ಇಸ್ರಾಯೇಲನೆಂಬ ಬಿರುದನ್ನು ಧರಿಸಿಕೊಳ್ಳುವನು. ಕಂಟಿನ್ಯೂ ಮಾಡಿ. ಇಸ್ರಾಯೇಲ್ ಅರಸನು ವಿಮೋಚಕರು ಆಗಿರುವ ಸೇನಾಧೀಶ್ವರದ ಕರ್ತರು ಹೀಗೆ ಎನ್ನುತ್ತಾರೆ, ನಾನೇ ಆದಿ ಅಂತ್ಯವು, ನಾನೇ ಹೊರತು ಯಾವ ದೇವರೂ ಇಲ್ಲ. ನಾನೇ ಪುರಾತನದವರನ್ನು ಸೃಷ್ಟಿಸಿದನಿಂದ
ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ಅಂಥವರಿದ್ದರೆ ನನ್ನ ಎದುರಿಗೆ ಹೇಳಿ ಸ್ಥಾಪಿಸಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ. ಆಮೇನ್. ಆಮೆನ್. ನೋಡಿ, 5ನೇ ವಾಕ್ಯ, 6ನೇ ವಾಕ್ಯ, 7ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ 5ನೇ ವಾಕ್ಯದಲ್ಲಿ ತುಂಬ ಮುಖ್ಯವಾದಂಥ ವಾಕ್ಯ ಏನು ಹೇಳ್ತಾರೆ ಅಂದರೆ, ಅನ್ಯ ಜನರು ಏನು ಮಾಡ್ತಾರೆ, ತನ್ನನ್ನು ತಾನು ದೇವರ ಮಕ್ಕಳು ಅಂತ ಹೇಳ್ತಾರೆ ಅಂತ. ಇದವರ ರಕ್ಷಣೆ ಕುರಿತಾಗಿ ಎಲ್ಲಿ ಮಾತಾಡ್ತಾ ಇದ್ದಾರೆ? ಐಸಾಯದಲ್ಲಿ ಮಾತಾಡ್ತಾರೆ. ಎಷ್ಟು ವರ್ಷ? ಯೇಸು ಕ್ರಿಸ್ತು ಬರೋದಕ್ಕೆ 100 ವರ್ಷಗಳಿಗೆ ಮುಂಚೆ, 400-500 ಇಯರ್ಸ್ ಮುಂಚೆ. ಸೊ ಇಂಥ ಸ್ಥಳದಲ್ಲಿ ನೋಡಿ, ಅಲ್ಲಿ ಏನು ಹೇಳ್ತಾರೆ, ಈ ಅನ್ಯ ಜನರೆಲ್ಲ ನನ್ನ ಜನರು ಅಂತ ಏನು ಮಾಡ್ತಾರೆ, ತಮ್ಮನ್ನು ತಾವು ಕರೆದುಕೊಳ್ತಾರೆ ಅಂತ. ಯಾಕಷ್ಟು ಮುಖ್ಯ ಅಂದರೆ, ಇವಾಗ ಕ್ರಿಸ್ತನಲ್ಲಿ ಇರುವಂಥ ನಾವು, ನಮಗೆ ಸಹ ದೇವರು ಏನು ಮಾಡಿರ್ತಾರೆ ಅಂದರೆ, ಕೊಟ್ಟಿರೋಂಥ ದೊಡ್ಡ ಕೆಲಸ ಏನೋ ಅವರ ವಾಕ್ಯವನ್ನು ಸಾರುವುದು. ನೋಡಿ, ಅವರು ಯೇಸು ಕ್ರಿಸ್ತು ಪರಲೋಕ ರಾಜನ ಹೋಗಿ ಸೇರೋದಕ್ಕೆ ಮೊದಲು ಏನು ಹೇಳ್ತಾ ಇದ್ದಾರೆ, ಈ ವಾಕ್ಯವನ್ನು ಎತ್ಕೊಂಡೋಗಿ ಏನು ಮಾಡಿ 4 ದೇಶಗಳಲ್ಲಿ ಎಲ್ಲರಿಗೂ ಏನು ಮಾಡಿ ಸುವಾರ್ತೆಯನ್ನು ಸಾರಿರಿ ಅಂತಾರೆ. ದೇವರಿಗೆ ಬೇಕಾಗಿರೋಂಥ ದೊಡ್ಡ ವಿಷಯ ನಮ್ಮ ಹತ್ರಿಂದ ಎದುರು ನೋಡೋದೇನೆಂದರೆ ಸುವಾರ್ತೆಯನ್ನು ಸಹ, ಅವರ ವಾಕ್ಯವನ್ನು ಬೇರೆಯವ್ರ ಜೊತೆ ಹಂಚೋದು, ನಾವು ದೇವರ ಪ್ರೀತಿಯನ್ನು ಬೇರೆಯವ್ರ ಜೊತೆ ಹಂಚುವುದು. ಈ ದೇವರ ಪ್ರೀತಿಯನ್ನು ಹಂಚುವುದಕ್ಕೆ ಸಹ ನಾವೇನು ಮಾಡಬೇಕು? ನಾನು ಒಂದು 2-3 ವಾರಗಳ ಮುಂಚೆ ಫಾಸ್ಟಿಂಗ್ ಕುರಿತಾಗಿ ಮಾತಾಡಬೇಕಾದ್ರೆ ಹೇಳಿದೆ, ನಾವು ಕೊಡುವಂಥ ಒಂದು ದೊಡ್ಡ ಉಪವಾಸ ಯಾವುದು? ದೇವರ ಪ್ರೀತಿಯನ್ನು ಬೇರೆಯವ್ರಿಗೆ ಏನು ಮಾಡೋದು? ಹಂಚುವುದು. ದೇವರು ನಮ್ಮ ಹತ್ರ ಎದುರು ನೋಡ್ತಾ ಇರೋಂಥ ಉಪವಾಸ ಯಾವುದು? ಆ ರೀತಿಯಾದ ತ್ಯಾಗ, ತಾಳ್ಮೆ ಉಪವಾಸ. ಹಲ್ಲೆಲೂಯಾ. ಈ ಜಾಗದಲ್ಲೂ ಸಹ ಏನು ಹೇಳ್ತಾ ಇದ್ದಾರೆ ನೋಡಿ, ಈ ರೀತಿ ಅನ್ಯ ಜನರು ಬರ್ತಾರೆ. ಇದನ್ನೇನು ಹೇಳ್ತಾರೆ ದೇವರು? ಅದಕ್ಕೆ ಮುಂಚೆ ಏನು ಹೇಳ್ತಾ ಇದ್ದಾರೆ? ಅವರ ಆತ್ಮವನ್ನು ಎಲ್ಲರ ಮೇಲೆ ಏನು ಮಾಡ್ತಾರೆ ಅಂತೆ? ಸುರಿಸ್ತೀನಿ ಅಂತ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರೆ? ಅನ್ಯ ಜನರು ನನ್ನ ಬಳಿಗೆ ಬರ್ತಾರೆ ಅಂತ. 6ನೇ ವಾಕ್ಯ 7ನೇ ವಾಕ್ಯದಲ್ಲಿ ಹೇಳ್ತಾರೆ, ಇದೆಲ್ಲವನ್ನೂ ನಾನು ಏನು ಮಾಡಿದೆ? ಮುಂಚೆನೇ ಹೇಳಿದೆ, ಇದನ್ನು ನಾನೇನು ಮಾಡಿದ್ದೀನಿ? ಮಾಡಿ ಪೂರೈಸಿದ್ದೀನಿ. ನನ್ನಂತೆ ಬೇರೆ ಯಾರಿಂದನೂ ಮಾಡೋಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಇದಕ್ಕೇನೆ ನಮಗಷ್ಟು ಮುಖ್ಯ. ದೇವರೇ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ನಾವೇನು ಮಾಡಬೇಕು? ಯಾರಿಗಾದರೂ ಒಬ್ಬರಿಗಾದರೂ ಇಬ್ಬರಿಗಾದರೂ ಏನು ಮಾಡಬೇಕು? ಸ್ವಾರ್ಥೆಯನ್ನು ಸಾರಬೇಕು. ಯಾಕಂದರೆ ಆ ಒಂದು ಆತ್ಮನ ಇಟ್ಕೊಂಡು ದೇವರು ಏನು ಮಾಡ್ಬೋದು? ಎಷ್ಟೋ ಜನರನ್ನು ದೇವರಾಜ್ಯಕ್ಕೆ ಕರ್ಕೊಂಬರ್ಬೋದು. ಸೊ ನಮಗೆ ಕೊಟ್ಟಿರುವಂಥ ಕೆಲಸ ಯಾವುದು? ನಿಮಗೆ ಕೊಟ್ಟಿರುವಂಥ ಕೆಲಸದಲ್ಲಿ ನೀವು, ಯಾಕಂದರೆ ದೇವ್ರು ನೋಡಿ, ರೋಮನ್ಸ್ 9ನೇ ಅಧ್ಯಾಯದಲ್ಲೂ ಸಹ ನೀವು ಓದಬೇಕಾದ್ರೆ ಏನು ಹೇಳ್ತಾರೆ? ಇದು ದೇವರು ಅವರಿಗೆ ಕೊಟ್ಟಿರುವಂಥ ಕರುವಿಕೆಗೋಸ್ಕರ ಏನು ಮಾಡಿದ್ರಂತೆ? ಆ ವಿಷಯವನ್ನು ಮಾಡಿ. ಯಾಕೋಬನನ್ನು ದೇವರು ಅವರ ಅಣ್ಣ ಬಂದು ತಮ್ಮನಿಗೆ ಸೇವೆ ಮಾಡುವಂಥ ರೀತಿಯಲ್ಲಿ ಇಟ್ಟಿದ್ದಕ್ಕೆ ಕಾರಣ ಏನಂತೆ? ಯಾಕೋಬನಿಗೆ ದೇವರು ಕೊಟ್ಟಿರುವಂಥ ಕರುವಿಕೆ. ಇಲ್ಲಿನೂ ಸಹ ಏನು ಹೇಳ್ತಾ ಇದ್ದಾರೆ? 2ನೇ ವಾಕ್ಯ ಇನ್ನೊಂದ್ಸತಿ ಓದಿ, 44:2. ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದು ನಿನಗೆ ಸಹಾಯ ಮಾಡುವವನಾದ ಕರ್ತರು ಹೀಗೆ ಎನ್ನುತ್ತಾರೆ, ನನ್ನ ಸೇವಕನಾದ ಯಾಕೋಬೇ, ನಾನು ಯಾದುಕೊಂಡ ನೋಡಿ, ನಾನು ಯಾದುಕೊಂಡ ಜನರೇ, ಯಶೂರನೇ. ನಮ್ಮನ್ನು ದೇವರು ಆದುಕೊಂಡ ಜನರು ಅಂತ ಏನಕ್ಕೋಸ್ಕರ ಕರೀತಾ ಇದ್ದಾರೆ ಅಂದರೆ, ದೇವರು ಅವರ ಕೆಲಸಕ್ಕೋಸ್ಕರ ನಮ್ಮನ್ನು ಏನು ಮಾಡಿದ್ದಾರೆ ಅಂತೆ? ದೇವರ ಕೆಲಸಕ್ಕೆ ಮಾತ್ರ ಕರೆದಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ಅವರ ಕೆಲಸಕ್ಕೆ ಸಹ ಕರೆದಿದ್ದಾರೆ. ಆದರೆ ಮೊದಲು ದೇವರು ನಮ್ಮನ್ನು ಆದುಕೊಂಡಿದ್ದು ಅವರ ಪ್ರೀತಿಯಿಂದ. ಹಲ್ಲೆಲೂಯಾ. ಮೊದಲು ಅವರ ಪ್ರೀತಿ, ಆದರೆ ಅದಕ್ಕೆ ಸೆಕೆಂಡ್ ಏನು? ತುಂಬ ಮುಖ್ಯವಾದಂಥ ವಿಷಯ ಅವರಿಗೇನು? ನಮ್ಮ ಕರುವಿಕೆ. ನಮ್ಮನ್ನಿಟ್ಕೊಂಡು ದೇವರು ಅವರ ರಾಜ್ಯಕ್ಕೆ ಅವರಿಗೆ ಮಕ್ಕಳನ್ನು ಯಾವ ರೀತಿ ಹೆಚ್ಚಾಗಿ ಸೇರಿಸಬೇಕು ಅಂತ ಏನು ಮಾಡಿದ್ದಾರೆ? ನಮ್ಮ ಕರುವಿಕೆಯಲ್ಲಿ ಏನು ಮಾಡಿದ್ದಾರೆ? ಸೇರಿಸಿದ್ದಾರೆ. ಹಲ್ಲೆಲೂಯಾ. ಆಮೆನ್. ಅಂಥ ಜಾಗದಲ್ಲಿ ದೇವರು ಅದನ್ನು ಮಾಡ್ತಾ ಇರಬೇಕಾದ್ರೆ, ಅವ್ರ ಕರುವಿಕೆ ಆ ಜಾಗದಲ್ಲಿ ಇರಬೇಕಾದ್ರೆ, ದೇವರು ನಮ್ಮನ್ನು ಏನಕ್ಕೋಸ್ಕರ ಕರೆದಿದ್ದಾರೆ? ನಮ್ಮ ಮೂಲಕ ಎಷ್ಟು ಆತ್ಮಗಳು ದೇವರ ರಾಜ್ಯವನ್ನು ಬಂದು ಸೇರಬೇಕು, ಅದು ಆ ಕರುವಿಕೆಯಲ್ಲಿ ಏನಿದೆ ಇದೆ. ಯಾಕೋಬನು ಅವನ ಕರುವಿಕೆಯನ್ನು ಮಾಡದೆ ಹೋಗಿದ್ದರೆ, ಯಾಕೋಬನಿಗಿದ್ದಂಥ ಕರುವಿಕೆ ಯಾವುದು? ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ದೇವರು ಅವರ ಕರುವಿಕೆಗೆ ಪ್ರಕಾರ ಏನು ಮಾಡಿದ್ರಂತೆ? ಯಾಕೋಬನನ್ನು ಕರೆದ್ರು ಅಂತ ಎಲ್ಲಿದೆ? ರೋಮನ್ಸ್ 9ನೇ ಅಧ್ಯಾಯದಲ್ಲಿ 11, 12, 13 ಯಾಕೋಬನ ಕರುವಿಕೆ ಏನು? ಆಬ್ರಾಮನಿಗೆ ವಾಗ್ದಾನ ಮಾಡಿರುವಂಥ ನೆಲವನ್ನು ಏನು ಮಾಡಬೇಕಾಗಿತ್ತು? ಸ್ವತಂತ್ರ. ಆದರೆ ಯಾಕೋಬನನ್ನು ದೇವರು ಏನಂತ ಹೆಸರು ಮಾರ್ಪಡಿಸ್ತಾ ಇದ್ದಾರೆ? ಇಸ್ರೇಲ್. ಯಾಕೋಬನು ತನ್ನ ಕರುವಿಕೆಯಲ್ಲಿ ಸರಿಯಾಗಿ ನಿಂತ್ಕೊಂಡಿಲ್ಲ ಅಂದರೆ, ಅಷ್ಟು ವರ್ಷಗಳು ಏನು ಮಾಡ್ತಾನೆ? ಅವ್ನು ಕಷ್ಟಪಟ್ಟು ದೇವರ ಹತ್ರ ಹೋರಾಡಿ ಎಲ್ಲವನ್ನು ಮುಗಿಸಿ ಲಾಸ್ಟಲ್ಲಿ ಏನು ಮಾಡ್ತಾನೆ? ಆದಮೇಲೆ ಅವನು ಏನು ಮಾಡ್ತಾನೆ? ಅವ್ನ ನೆಲವನ್ನು ಹೋಗಿ ತಿರುಗಿ ಸೇರ್ತಾನೆ. ಆದರೆ ಅವ್ನ ನೆಲವನ್ನು ಹೋಗಿ ಸೇರುವುದು ಮಾತ್ರ ಅಲ್ಲ, ಯಾಕೋಬನ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ? ತನ್ನ ಹೆಸರನ್ನು ದೇವರು ಏನಂತ ಮಾರ್ಪಡಿಸ್ತಾ ಇದ್ದಾರೆ? ಇಸ್ರೇಲ್ ಅಂತ. ಯಾಕೋಬನ ಹೆಸರನ್ನು ಇಸ್ರೇಲ್ ಅಂತ ಮಾರ್ಪಡಿಸದೆ ಹೋದರೆ, ಯಾಕೋಬನ ಮೂಲಕ ಯಾರು ಬರ್ತಿರ್ಲಿಲ್ಲ? ಇಸ್ರೇಲ್ ಜನ ಬರ್ತಿರ್ಲಿಲ್ಲ. ಹಲ್ಲೆಲೂಯಾ.
ನೋಡಿ, ಯಾಕೋಬನು ಅನ್ನುವಂಥ ಒಂದು ಮನುಷ್ಯ ಅವನ ಕರುವಿಕೆ ಮಾಡಿದ್ದ ಕಾರಣದಿಂದ ಯಾಕೋಬನ ಮೂಲಕ ಯಾರು ಬರ್ತಾ ಇದ್ದಾರೆ? ಇಸ್ರೇಲ್ ಜನರು. ನಾವು ಸಹ ನಮ್ಮ ಕರುವಿಕೆಯನ್ನು ಮಾಡುವಾಗ ನಮ್ಮ ಮೂಲಕ ದೇವರು ಏನು ಮಾಡ್ತಾರೆ? ಅವರ ರಾಜ್ಯವನ್ನು ಹೆಚ್ಚಾಗಿ ಕಟ್ತಾರೆ. ಅಲ್ಲೆಲೂಯ. ನಮಗೆ ಯಾಕೆ ಅಷ್ಟು ಮುಖ್ಯ ದೇವ್ರ ರಾಜ್ಯವನ್ನು ಕಟ್ಟೋದು? ಸರಿ ಆಯ್ತು, ದೇವರು ಅವ್ರ ರಾಜ್ಯವನ್ನು ಕಟ್ತಾ ಇದ್ದಾರೆ, ನಮಗೆ ಯಾಕೆ ಅಷ್ಟು ಮುಖ್ಯ ದೇವ್ರ ರಾಜ್ಯವನ್ನು ಕಟ್ಟೋದು? ಯೋಚನೆ ಮಾಡಿ ನೋಡಿ. ಅವರು ಅವ್ರ ರಾಜ್ಯವನ್ನು ಕಟ್ತಾ ಇದ್ದಾರೆ, ನಮ್ಮ ಕರುವಿಕೆಯನ್ನು ಮಾಡಿ ನಾವು ಯಾಕೆ ದೇವ್ರ ರಾಜ್ಯವನ್ನು ಕಟ್ಟಬೇಕು? ನಮಗೇನು ಬರ್ತಾ ಇದೆ ಅದರಿಂದ? ಓಕೆ, ನಮ್ಮ ಡ್ಯೂಟಿ, ಕರ್ತವ್ಯ ಅಂತ ಇದ್ದಾರೆ. ಓಕೆ, ನಮ್ಮ ಕರ್ತವ್ಯ ಆಗಿರ್ಬೋದು, ಆದರೆ ಇಲ್ಲದಕ್ಕಿಂತ ಏನಾದ್ರು ಕಾರಣ ಇರಬೇಕಲ್ಲ. ಹಿಂದೆಗಡೆ ಒಂದು ಕಾರಣ ಇರುತ್ತೆ. ನಾವು ದೇವ್ರಿಗೋಸ್ಕರ ಒಂದು ವಿಷಯವನ್ನು ಮಾಡ್ತಾ ಇದೀವಿ ಅಥವಾ ಒಂದು ವಿಷಯವನ್ನು ಮಾಡ್ತಾ ಇದೀವಿ ಅಂದರೆ ನಮಗೊಂದು ಪರ್ಸ್ನಲ್ ಕಾರಣ ಇರಬೇಕು ಯಾವಾಗಲೂ. ಬೇರೆಯವ್ರಿಗೆ ಡ್ಯೂಟಿ ಅಂತ ನಾವು ಮಾಡೋ, ಇವಾಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸೇವೆ ಮಾಡೋದು, ದೇವ್ರ ವಾಕ್ಯವನ್ನು ಹೇಳೋದನ್ನು ನಾನು ಕರ್ತವ್ಯವಾಗಿ ಮಾಡೋಕ್ಕೆ ಹೋದರೆ ಅದಲ್ಲಿ ಏನಿರಲ್ಲ, ನನ್ನ ಮನಸ್ಸಿರಲ್ಲ. ಏನು ಮಾಡ್ತೀನಿ? ಓಕೆ, ಇದು ನಾನು ಮಾಡಿದ್ರೆ ದೇವ್ರು ನನಗೆ ಫಲ ಕೊಡ್ತಾರೆ, ಪ್ರತಿಫಲ. ನಾವು ಪ್ರತಿಫಲ ಎದುರು ನೋಡ್ಕೊಂಡೇ ನಾನು ಮಾಡ್ತಾ ಇದ್ರೆ ನಾನು ಯಾವತ್ತು ಏನು ಮಾಡ್ತೀನಿ? ಪ್ರತಿಫಲ ಯಾವಾಗೆಲ್ಲ ಕಡಿಮೆ ಆಗುತ್ತೋ ನನ್ನ ಸೇವೆನೂ ಏನಾಗುತ್ತೆ? ಕಡಿಮೆ. ಸೊ ಕರ್ತವ್ಯವಾಗಿ ಮಾಡ್ಬೋದು, ಸಂತೋಷ, ಕರ್ತವ್ಯನೇ ಹೌದು. ನಮಗೆ ಒಬ್ಬೊಬ್ರಿಗೂ ದೇವ್ರು ಕರ್ತವ್ಯ ಕೊಟ್ಟಿದ್ದಾರೆ. ಆದರೆ ಕರ್ತವ್ಯವನ್ನು ಮೀರಿ ನಾವು ಏನಕ್ಕೋಸ್ಕರ ಅದನ್ನು ಮಾಡಬೇಕು? ಮೊದಲು ದೇವರ ಪ್ರೀತಿ ಅಂದರೆ ಒಪ್ಕೊಳ್ತೀನಿ, ದೇವರ ಮೇಲೆ ಇರುವಂಥ ಪ್ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ. ಆದರೆ ನಮಗೇನು ಸಿಗ್ತಾ ಇದೆ ಇದರಿಂದ? ನಿತ್ಯ ಜೀವ ನಮಗೆ ಕರ್ತವ್ಯ ಮಾಡೋದ್ರಿಂದ ಸಿಗ್ತಾ ಇಲ್ಲ. ದೇವರ ಒಳ್ಳೆತನದಿಂದ ನಮಗೆ ನಿತ್ಯ ಜೀವ, ಯು ಆರ್ ಗೆಟಿಂಗ್ ಎವರ್ ಲಾಸ್ಟಿಂಗ್ ಲೈಫ್. ಅವರ ಒಳ್ಳೆತನದಿಂದ ನಿತ್ಯ ಜೀವನ ಕೊಡ್ತಾ ಇದ್ದಾರೆ. ಇಲ್ಲ, ನೆಕ್ಸ್ಟ್ ಏನಕ್ಕೋಸ್ಕರ ನಾವು ಮಾಡಬೇಕು? ನಮಗೇನು ಸಿಗ್ತಾ ಇದೆ ಇದರಿಂದ? ವಾಟ್ ಆರ್ ವಿ ಗೇನಿಂಗ್ ಔಟ್ ಆಫ್ ಇಟ್? ನಮ್ಮ ಕರ್ತವ್ಯವನ್ನು ಮಾಡುವುದರಿಂದ, ನಮ್ಮ ಕರುವಿಕೆಯನ್ನು ಮಾಡೋದನ್ನ ಏನು ಸಿಗ್ತಾ ಇದೆ? ಓಕೆ, ಅಗೇನ್ ಪಾಯಿಂಟ್ ಮಿಸ್ ಮಾಡಿ. ಇವಾಗ ನೀವು ಕೆಲಸಕ್ಕೆ ಏನಕ್ಕೆ ಹೋಗ್ತಾ ಇದ್ದೀರಾ? ಸಂಬಳ. ನೀವೇನು ಕೆಲಸ? ಇದೆ ನನ್ನ ಸಿಂಪಲ್ ಆದ ಪ್ರಶ್ನೆ, ಇಷ್ಟೇ ನಾನು ಕೇಳ್ತಾ ಇರೋದು. ವೈ ಆರ್ ಯು ವರ್ಕಿಂಗ್? ಕಾಸು. ಹಾಂ, ಓಕೆ, ನಿಮಗೇನು ಸಿಗ್ತಾ ಇದೆ ಅದರಿಂದ? ನೀವು ಆತ್ಮ ರಕ್ಷಿಸ್ತಾ ಇದ್ದೀರಾ. ವಾಟ್ ಆರ್ ಯು ಗೆಟಿಂಗ್ ಔಟ್ ಆಫ್ ಇಟ್? ಏನು ನಮಗೇನು ಸಿಗ್ತಾ ಇದೆ? ನಿತ್ಯ ಇಲ್ಲ. ಪ್ರಾಬ್ಲಮೇ ಇದು ನೋಡಿ. ದಿಸ್ ಇಸ್ ದ ಪ್ರಾಬ್ಲಮ್. ನಾವು ದೇವರ ವಾಕ್ಯವನ್ನು ಸರಿಯಾಗಿ ಓದದೇ ಇರುವಾಗ ಮಿಸ್ ಮಾಡಿಬಿಡ್ತೀವಿ ದೇವರ ವಾಕ್ಯನ. ನಾವು ಕರ್ತವ್ಯ ನನ್ನ ಜೀವನವೆಲ್ಲ ನಾನು ಸೇವೆ ಮಾಡದೆ ಹೋದ್ರೂ ದೇವ್ರು ನನ್ನನ್ನು ಇನ್ನೂ ಏನು ಮಾಡಿರ್ತಾರೆ? ರಕ್ಷಣೆಯಲ್ಲಿ ಇಟ್ಕೊಂಡಿರ್ತಾರೆ. ನನ್ನ ನಿತ್ಯ ಜೀವನ ದೇವ್ರು ಯಾವತ್ತೂ ಏನು ಮಾಡಿಲ್ಲ? ಬ್ಯಾಲೆನ್ಸಲ್ಲಿ ಇಟ್ಟಿಲ್ಲ. ತೆಗಿಯಲ್ಲ ಅಂತಲ್ಲ, ನನ್ನ ನಿತ್ಯ ಜೀವನ ದೇವ್ರು ಏನು ಮಾಡಿ, ನನ್ನ ಕರ್ತವ್ಯ ಇಟ್ಕೊಂಡು ದೇವ್ರ ನಿತ್ಯ ಜೀವನ ನಾನು ಸಂಪಾದನೆ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರೋಮನ್ಸ್ ತುಂಬ ಕ್ಲಿಯರ್ ಆಗಿದೆ ಇದ್ಮೇಲೆ. ರೋಮನ್ಸ್ ಇರಲಿ, ಕೊರಿಂಥಿಯನ್, ನಾನು ಎಷ್ಟೇ ಒಳ್ಳೆತನ ಮಾಡಿದ್ರು, ಎಷ್ಟೇ ದೇವರ ಕಾರ್ಯ ಮಾಡಿದ್ರು, ನನ್ನ ನಿತ್ಯ ಜೀವನ ಮಾತ್ರ ಏನು ಮಾಡೋಕ್ಕಾಗಲ್ಲ? ಪಡ್ಕೊಳ್ಳೋಕ್ಕಾಗಲ್ಲ. ದೇವರು ಅವರ ಒಳ್ಳೆತನದಿಂದ, ಅವರ ಪಾಪ ಕ್ಷಮಾಪಣೆ ಮಾಡಿದ್ರಿಂದ ಏನು ಕೊಡ್ತಾ ಇದ್ದಾರೆ? ನಿತ್ಯ ಜೀವ. ಆದರೆ ಕನೆಕ್ಟ್ ಇದೆ. ನಿತ್ಯ ಜೀವಕ್ಕೆ ಒಂದು ಸಂಬಂಧ ಇದೆ, ಆದರೆ ನಿತ್ಯ ಜೀವನ ಸಂಪಾದನೆ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಬಟ್ ಪ್ರಶ್ನೆ ತಿರುಗಿ, ನಾನು ಈ ಪ್ರಶ್ನೆ ಏನಕ್ಕೆ ಅಷ್ಟು ಸತಿ ಕೇಳ್ತಾ ಇದ್ದೇನೆ, ತುಂಬ ಮುಖ್ಯವಾದ ಪ್ರಶ್ನೆ. ಕ್ರಿಸ್ತನಲ್ಲಿ ಇರುವಂಥ ಎಷ್ಟೋ ಜನರು ತಮ್ಮ ಕ್ರಿಯೆಗಳು, ತಮ್ಮ ಕಾರ್ಯಗಳನ್ನು ಮಾಡದೇ ಇರೋದಕ್ಕೆ ಕಾರಣ ಅವರ ಕೆಲಸ, ಅದು ಕೆಲಸದ ಅಮೂಲ್ಯ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ನಮಗೇನು ಸಿಗ್ತಾ ಇದೆ? ಸಾಕು, ಇವತ್ತು ನಾನು ಮಾತಾಡಿದ ಇದು ಮುಖ್ಯವಾದ ವಿಷಯ. ಇದನ್ನು ಸ್ಕಿಪ್ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ನಾನು ನಿತ್ಯ ಜೀವನ ಪಡ್ಕೊಳ್ತಾ ಇಲ್ಲ, ಓಕೆ, ನನ್ನ ಕರ್ತವ್ಯವನ್ನು ಮಾಡಿ ನನಗೇನು ಸಂಪಾದನೆ ಮಾಡ್ತಾ ಇದ್ದೀನಿ ನಾನು? ಓಕೆ, ಅದೆಲ್ಲ ನೀವು ಸಂಪಾದನೆ ಮಾಡ್ಬೋದಲ್ಲ. ಹಂಗಂದ್ರೆ ನೀವು ನಿಮ್ಮ ಕೆಲಸವನ್ನು ಮಾಡದೇನೋ ಅದೆಲ್ಲ ಮಾಡಬೇಕು. ಅದನ್ನ ಮಾಡಬೇಕಾಗಿರೋಂಥ ವಿಷಯ. ನೋಡಿ, ಇವಾಗ ನಿಮ್ಮನ್ನ ದೇವರು ಮನೆ ಕೆಲಸಕ್ಕೋಸ್ಕರ ಕರೆದಿದ್ದ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಮನೆಯಲ್ಲಿ ಹೋಗಿ ನೀವು ಕೆಲಸ ಮಾಡಬೇಕು ಅಂತ ನಿಮ್ಗೆ ಕರೆದಿದ್ದಾರೆ. ನಿಮ್ಮ ಜೀವನದಲ್ಲಿ ನಿಮಗಿರುವಂಥ ಕರುವಿಕೆ ಅಷ್ಟೇ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಮ್ಮ ಜೀವಮಾನವೆಲ್ಲ ನಿಮಗಿರುವಂಥ ಒಂದು ಕಾಲಿಂಗ್ ಏನು? ಆ ಮನೆಯಲ್ಲಿ ನಾನು ಕೆಲಸ ಮಾಡಬೇಕು, ಅಥವಾ ಈ ಒಂದು ಸ್ಥಳದಲ್ಲಿ, ಈ ಒಂದು ಶಾಪಲ್ಲಿ ನಾನು ಏನು ಮಾಡಬೇಕು ಕೆಲಸ, ಅಥವಾ ನಾನು ಈ ಮನೆಯಲ್ಲಿ ನಾನು ಒಂದು ಒಳ್ಳೆ ತಾಯಿಯಾಗಿರ್ಬೇಕು, ಒಂದು ಒಳ್ಳೆ ತಂದೆ ಆಗಿರಬೇಕು ಅಂತ ದೇವ್ರು ನನಗೆ ಜೀವಮಾನವೆಲ್ಲ ಕೊಟ್ಟಿರುವಂಥ ಒಂದೇ ಕಾಲಿಂಗ್ ಏನು? ಅಲ್ಲಿ ಆ ಜಾಗದಲ್ಲಿ ನಾನು ಕೆಲಸ ಮಾಡಬೇಕು ಅಂತ. ಆ ಕೆಲಸವನ್ನು ನಾನು ಕರೆಕ್ಟಾಗಿ ನನ್ನ ಬಲವನ್ನೆಲ್ಲ ಹಾಕಿ ಕರೆಕ್ಟಾಗಿ ನಾನು ಮಾಡಿದ್ರೆ ನನಗೇನು ಸಿಗ್ತಾ ಇದೆ ಅದರಿಂದ? ವಾಟ್ ಆಮ್ ಐ ಗೇನಿಂಗ್ ಔಟ್ ಆಫ್ ಇಟ್? ಇದಕ್ಕೇನೆ ನಮ್ಮ ಎಷ್ಟೋ ಜನರು ಅವರ ಕೆಲಸವನ್ನು ಮಾಡದೆ ದೇವ್ರ ಹತ್ರ ಹೋಗಿ ಕೂತ್ಕೊಂಡು, ದೇವರೇ ನನಗೆ ಏನಕ್ಕೋಸ್ಕರ ಕರೆದಿರಿ ಅಂತ ಯಾಕೆ ನಾವು ಕೇಳ್ತಾ ಇಲ್ಲ ಅಂದರೆ, ಯಾಕೆ ಕೇಳ್ತಾ ಇಲ್ಲ? ನಾನು ಏನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತಾನೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸುಮ್ಮನೆ ಬಂದು ನಾನು ನಿಂತ್ಕೊಂಡು ಸೇವೆ ಮಾಡಿದ್ರೆ, ಒಂದು ಸಂಪಾದನೆ ಇಲ್ಲದೆ ನಾನು ಸೇವೆ ಮಾಡಿದ್ರೆ ವ್ಯರ್ಥ. ಯಾಕಂದರೆ ದೇವ್ರು ಯಾರಿಗೂ ಸಾಲಗಾರರಲ್ಲ. ನೋಡಿ, ನಾನು ಈ ಜೀವನದಲ್ಲಿ ಸಂಪಾದನೆ ಮಾಡೋ ಕುರಿತಾಗಿ ಮಾತಾಡ್ತಾ ಇಲ್ಲ. ನಾವು
ಸಂಪಾದನೆ ಮಾಡ್ಬೋದು. ದೇವರು ಇಲ್ಲಿರುವಾಗ ನಮ್ಮನ್ನು ಆಶೀರ್ವದಿಸ್ತಾರೆ. ಯಾಕಂದರೆ ಅವರ ರಾಜ್ಯವನ್ನು ಕಟ್ಟುವುದಕ್ಕೆ ನನಗೆ ಬೇಕಾದ ಎಲ್ಲ ವಿಷಯಗಳನ್ನ ಏನು ಮಾಡ್ತಾರೆ, ಪೂರೈಸ್ತಾರೆ. 2, ನನ್ನ ನೀಡ್ಸ್, ನನಗೇನೆಲ್ಲ ಬೇಕೋ ಎಲ್ಲವನ್ನು ದೇವ್ರು ಏನು ಮಾಡ್ತಾರೆ, ಪೂರೈಸ್ತಾರೆ. ಆದರೆ ಅದು ನನ್ನ ಸಂಪಾದನೆ ಅಲ್ಲ, ಅದು ಅವ್ರ ಒಳ್ಳೆತನ. ನಾನು ಸಂಪಾದನೆ ಮಾಡಿ ದೇವ್ರ ಹತ್ರ ಇಡ್ತಾ ಇದ್ದೀನಿ ಅಂದರೆ, ಇದನ್ನೇ ದೇವ್ರು ಏನು ಹೇಳ್ತಾರೆ, ನಿಮ್ಮ ಸಂಪತ್ತನ್ನು ಎಲ್ಲಿ ಸೇರಿಸಿ ಅಂತಾರೆ. ಸೇರಿಸಿ ಅನ್ನೋದು ಸಂಪಾದನೆ ಮಾಡಿ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ. ದೇವರು ತಾನು ಹೋಗಿ ನನ್ನ ಸಂಪಾದನೆ ಏನು ಮಾಡೋಕ್ಕಾಗಲ್ಲ, ಪರಲೋಕ ರಾಜ್ಯದೊಳಗೆ ಸೇರ್ಸೋಕ್ಕಾಗಲ್ಲ. ನನಗೆ ಸೇರಿಸ್ಬೇಕಾಗಿರೋಂಥ ಎಲ್ಲ ವಿಷಯಗಳನ್ನ ಎಲ್ಲಿ ಸಂಪಾದನೆ ಮಾಡಿ ಸೇರಿಸ್ತಾ ಇದ್ದೀನಿ, ಪರಲೋಕ ರಾಜ್ಯದಲ್ಲಿ. ಯಾವ ರೀತಿ ಸೇರಿಸ್ತಾ ಇದ್ದೀನಿ, ನನ್ನ ಕೆಲಸವನ್ನು ನಾನು ಮಾಡಿ ಮುಗಿಸುವಾಗ, ದೇವ್ರು ಕೊಟ್ಟಿರುವಂಥ ಕರ್ತವ್ಯವನ್ನು ನಾನು ಮಾಡುವಾಗ, ದೇವ್ರ ರಾಜ್ಯದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಬಿತ್ತನೆ ಮಾಡ್ತಾ ಇದ್ದೀನಿ. ಅಲ್ಲೆಲೂಯ. ನಾನು ಎಲ್ಲಿ ದೇವರ ಜೊತೆಯಲ್ಲಿ ನಿತ್ಯ ಜೀವದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನೇ ಪೌಲು ಸಹ ಏನು ಹೇಳ್ತಾರೆ, ನನ್ನ ಓಟವನ್ನು ನಾನು ಏನು ಮಾಡಿದೆ, ಕಡೆ ಓಡಿ ಮುಗಿಸ್ದೆ, ಎಲ್ಲ ಮಾಡಿದೆ. ಇವಾಗ ನಾನು ಏನು ಎದುರು ನೋಡ್ತಾ ಇದ್ದೀನಿ, ನಿತ್ಯ ಜೀವನ ಮಾತ್ರ ಅಲ್ಲ, ನಿತ್ಯ ಫಲಗಳನ್ನು ಏನು ಮಾಡ್ತೀನಿ. ದೇವರು ಅಲ್ಲಿ ಹೋಗಿರೋಂಥ ಎಲ್ರಿಗೂ ಏನು ಮಾಡ್ತಾರಂತೆ, ಆ ವಾಕ್ಯವನ್ನು ಓದೋಣ. ಅದನ್ನೊಂದು ಓದಿ ಮುಗಿಸೋಣ. ಎಲ್ಲಿದೆ? ಹಾಂ, ಮೊದಲನೇ ತಿಮೋತಿ. ಎರಡನೇ ತಿಮೋತಿ 4ನೇ ಅಧ್ಯಾಯ. ಹಾಂ, ಓದಿ. 2 ತಿಮೋತಿ 4ನೇ ಅಧ್ಯಾಯ ವಚನ 7. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿ ಇದೆ. ನೀತಿವಂತನಿಗೆ ದೊರಕುವಂತ ಜಯಮಾಲೆಯು ಸಿದ್ಧವಾಗಿದೆ. ಇಲ್ಲ, ಓದಿ, ಕಂಟಿನ್ಯೂ ಮಾಡಿ. ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತರು ಆ ದಿನದಲ್ಲಿ ನನಗೆ ಕೊಡುವರು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರು ಎಲ್ಲರಿಗೂ ಕೊಡುವರು. ಹಲ್ಲೆಲೂಯಾ. ನೋಡಿ, ನಾವು ಓಡ್ತಾ ಇರುವುದೇ ದೇವ್ರ ಹತ್ರದಿಂದ ಒಂದು ಪ್ರೈಸ್ ತೊಗೊಬೇಕು ಅಂತಲ್ಲ. ಏನಂತ, ದೇವ್ರ ಹತ್ರದಿಂದ ಬರೀ ನಿತ್ಯ ಜೀವ, ನಾವು ಕಾಸು ಕೊಟ್ಟು ಅಥವಾ ನನ್ನ ಸಂಪಾದನೆ ಮಾಡಿ ಏನು ಮಾಡಿನೂ ಪಡ್ಕೊಳ್ಳೋಕ್ಕಾಗಲ್ಲ. ಹಲ್ಲೆಲೂಯಾ. ನನ್ನ ಓಟವನ್ನು ನಾನೇನು ಮಾಡಿದೆ, ಕಡೆಗಾಡಿಕೊಂಡೆ, ಕೊನೆಯವರೆಗೂ ನಾನೇನು ಮಾಡಿದೆ, ಓಟ. ನಾನು ಸುಮ್ಮನೆ ಎದ್ದು ನಾವೇನು ಮಾಡೋಕ್ಕಾಗಲ್ಲ ಅಂದರೆ, ದೇವರ ರಾಜ್ಯದಲ್ಲಿ ಸಂಪತ್ತನ್ನು ಸೇರ್ಸೋಕ್ಕಾಗಲ್ಲ. ನಾವು ದೇವರ ರಾಜ್ಯವನ್ನು ಹೋಗಿ ಸೇರುವಾಗ ದೇವರ ಅವನವನ ಪ್ರತಿಫಲಕ್ಕೆ ತಕ್ಕ ಹಾಗೆ ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಅವನವನ ಕ್ರಿಯೆಗಳಿಗೆ ತಕ್ಕ ಹಾಗೆ ಏನು ಮಾಡ್ತಾರಂತೆ ದೇವರು, ಪ್ರತಿಫಲ. ಅವರವರ ಕ್ರಿಯೆಗಳಿಗೆ ತಕ್ಕ ಹಾಗೆ ಪ್ರತಿಫಲ ಅಂದರೆ, ಆ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ನನ್ನ ಕ್ರಿಯೆ ಯಾವ ರೀತಿ ಇದೆಯೋ, ದೇವರು ಕೊಟ್ಟಿರುವಂಥ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ದೇವರು ನನ್ನ ಪಾಪವನ್ನು ಇಟ್ಕೊಂಡು ಅಲ್ಲಿ ಜಡ್ಜ್ ಮಾಡಲ್ಲ. ಇದನ್ನು ಮುಂಚೆನೂ ಮಾತಾಡಿದ್ದೀನಿ. ನಮ್ಮ ಪಾಪವಾಗಲಿ ನಾನು ಒಳ್ಳೆ, ಯಾಕಂದರೆ ದೇವರ ಒಳಗಡೆ ಇರುವಂಥ, ನೋಡಿ, ನಾನು ನೀತಿವಂತ. ಇನ್ನೊಂದ್ಸತಿ ಓದಿ ವಾಕ್ಯನ, 7ನೇ ವಾಕ್ಯ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತನಿಗೆ ದೊರಕುವ ಜಯಮಾಲ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಾಪದಲ್ಲಿ ಇರುವಂತ ಯಾರಿಗೂ ಏನ್ ಮಾಡಕ್ಕಾಗಲ್ಲ. ಹಲೋ, ಚೆಕ್. ಪಾಪದಲ್ಲಿ ಇರುವಂತ ಯಾರನ್ನು ದೇವ್ರು ಏನ್ ಮಾಡಕ್ಕಾಗಲ್ಲ. ಒಂದು ಚಿಕ್ಕ ಪಾಪ ಇದ್ರೂ ದೇವ್ರು ಅವ್ರನ್ನ ಏನ್ ಮಾಡಕ್ಕಾಗಲ್ಲ, ನೀತಿವಂತನೆ ಅಂತ ಕರೆಯಕ್ಕಾಗಲ್ಲ. ನಾವು ದೇವರ ರಾಜ್ಯದಲ್ಲಿ ಹೋಗಿ ಅವ್ರು ನನ್ನ ಕ್ರಿಯೆಗಳ ತಕ್ಕ ಹಾಗೆ ಪ್ರತಿಫಲ ಕೊಡುವಾಗ ಅವ್ರು ನನ್ನ ಪಾಪಗಳ ಕ್ರಿಯೆಗಳ ಕುರಿತಾಗಿ ಮಾತಾಡ್ತಾ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಾಪದ ಕ್ರಿಯೆ ಕುರಿತಾಗಿ ಮಾತಾಡ್ತಾ ಇಲ್ಲ. ನನಗೆ ಕೊಟ್ಟಿರುವಂಥ ಕೆಲಸವನ್ನು ನಾನು ಎಷ್ಟು ವಿಶ್ವಾಸದಿಂದ ಮಾಡಿದ್ದೀನಿ ಅಷ್ಟೇ ದೇವ್ರು ನಮಗೆ ಜಡ್ಜ್ ಮಾಡೋದು. ನಿಮ್ಮನ್ನು ಒಂದು ಒಳ್ಳೆ ತಾಯಿಯಾಗಿ, ಒಂದು ಒಳ್ಳೆ ತಂದೆಯಾಗಿ ಕರೆದಿದ್ದಾರ, ಆ ಕೊಟ್ಟಿರುವಂಥ ಕೆಲಸವನ್ನು ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಅದಕ್ಕೆ ತಕ್ಕಂಥ ಪ್ರತಿಫಲ ಕೊಡ್ತಾರೆ. ಅದು ಎಲ್ರಿಗೂ ದೇವ್ರು ಈಕ್ವಲ್ ಆಗಿ ಕೊಡಲ್ಲ. ಯಾಕಂದರೆ ಅದನ್ನೇ ಎಲ್ಲ ಹೇಳ್ತಾ ಇದ್ದಾರೆ. ಒಬ್ಬನ ಜೊತೆಲಿ ಏನು ಮಾಡಿದ್ರಂತೆ, ದೇವರು 2 ಕಾಸು ಕೊಟ್ಟಿದ್ರು, ಒಬ್ಬನಿಗೆ ಏನು ಮಾಡ್ತಾರೆ, 5 ಕೊಡ್ತಾರೆ, 10 ಕೊಡ್ತಾರೆ. ಅವನು ಏನು ಕೊಟ್ಟನೋ ಅದಕ್ಕೆ ತಕ್ಕಾಗೆ ತಿರುಗಿ ದೇವ್ರು ಏನು ಮಾಡ್ತಾರೆ, ಕೊಟ್ಟು ನಿತ್ಯ ಜೀವದ ಒಳಗಡೆ ಹೋಗುವಂತ ಆಯ್ತಾ. ಅಲ್ಲಿ ಹೋಗಿ ಏನು ಮಾಡಬೇಕು, ದೇವ್ರು ಕೊಡುವಂಥ ಕೆಲಸ ನಾವು ತಿರುಗಿ ಮಾಡ್ತೀವಿ. ಆದರೆ ನಮಗೆ ಕೊಟ್ಟಿರುವಂಥ ಕೆಲಸವನ್ನು ನಾವು ಯಾವ ರೀತಿ ಮಾಡಿ, ಎಷ್ಟೋ ಜನ ಏನು ಮಾಡ್ತೀವಿ, ನಾವು ಜಡ್ಜ್ಮೆಂಟ್ ಡೇಗೆ ಭಯಪಡ್ತಾರೆ. ನ್ಯಾಯ ತೀರ್ಪಿನ ದಿನಕ್ಕೆ ಏನು ಮಾಡ್ತಾರೆ, ದೇವರಲ್ಲಿ ನಂಬಿಕೆ ಇಟ್ಟಿರುವಂಥವರಿಗೂ ದೇವರ ಮೇಲೆ ನಂಬಿಕೆ ಇಡದೇ ಇರೋರಿಗೂ ಒಂದೇ ನ್ಯಾಯ ತೀರ್ಪು ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆಯಾದ ನ್ಯಾಯ ತೀರ್ಪು. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿರುವಾಗ, ನಾವು ವಿಶ್ವಾಸ, ನಾವು ರಕ್ಷಣೆ ಹೊಂದಿಕೊಂಡಿರುವಾಗ ನಮಗಿರುವಂಥ ನ್ಯಾಯ ತೀರ್ಪು ಯಾವುದು, ನನ್ನ ಕ್ರಿಯೆಗಳು ನಾನು ಮಾಡಿ ಮುಗಿಸಿದ್ನ.
ನನ್ನ ಕ್ರಿಯೆ ಒಂದು ವೇಳೆ ಏನೂ ಮಾಡಿಲ್ಲ ಅಂದ್ರೂ ನಾನು ಏನು ಮಾಡ್ಬೋದು, ನಿತ್ಯ ಜೀವನ ಹೋಗಿ ಯಾಕಂದರೆ ಅದು ಅವರ ಒಳ್ಳೆತನದಿಂದ ಸಿಕ್ಕಿರುವಂಥ ಒಂದು ವಿಷಯ. ಅಲ್ಲೆಲೂಯ. ಹಾಂ, ದೇವ್ರು ನನ್ನ ನಿತ್ಯ ಜೀವನ ಯಾವತ್ತೂ ನನ್ನ ಕ್ರಿಯೆಗಳ ಜೊತೆ ಏನು ಮಾಡಿಲ್ಲ, ಅಟ್ಯಾಚ್ ಮಾಡಿಲ್ಲ. ಆದರೆ ನನ್ನ ನಿತ್ಯ ಜೀವನದಲ್ಲಿ ನಾನು ಯಾವ ರೀತಿ ನಾನು ಸಮಯವನ್ನು ಕಳೀತೀನಿ ಅನ್ನೋದು, ನನ್ನ ಸಮಯವನ್ನು ಅಲ್ಲಿ ಹೋಗಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅನ್ನೋದು ಯಾವ ರೀತಿ ದೇವ್ರು ಡಿಸೈಡ್ ಮಾಡ್ತಾರೆ. ಇವನು ಹೈಯರ್ ಪೊಸಿಷನ್ ಇಡಬೇಕಾ ಇಲ್ಲ ಇನ್ನೂ ಕೆಳಗಡೆ ಇಡಬೇಕಂತ ಎಲ್ಲಿ ಡಿಸೈಡ್ ಮಾಡ್ತಾರೆ? ನನ್ನ ಕ್ರಿಯೆಗಳ ಮೇಲೆ. ಇಲ್ಲಿ ನಾನು ವಿಶ್ವಾಸವಾಗಿದ್ದರೆ ದೇವರು ಅಲ್ಲಿ ಏನು ಮಾಡ್ತಾರೆ, ಇನ್ನೂ ಇವನಿಗೆ ಹೆಚ್ಚಾಗಿ ಕೊಡ್ಬೋದು. ಆ ಒಂದು ವಿಷಯ ಏನಕ್ಕೆ ದೇವರಲ್ಲಿ ಮಾಡ್ತಾ ಇದ್ದಾರೆ? ಯಾಕಂದರೆ ನಮ್ಮ ಕ್ರಿಯೆಗಳ ತಕ್ಕ ಹಾಗೆ, ಯಾವ ಕ್ರಿಯೆಗಳು ದೇವ್ರು ಕೊಟ್ಟಿರುವಂಥ ಕೆಲಸ, ಪೌಲ್ ಏನು ಮಾಡಿದ್ರು, ದೇವ್ರಿಗೆ ಅವ್ರು ಏನೆಲ್ಲ ಕೊಟ್ಟಿದ್ರು ಎಲ್ಲ ವಿಷಯವನ್ನು ಏನು ಮಾಡ್ತಾ ಇದ್ದಾರೆ. ಪೌಲ್ ಅದಕ್ಕೆ ಅವರು ಅಷ್ಟು ಧೈರ್ಯದಿಂದ ಹೇಳ್ತಾರೆ, ನೋಡಿ ನಾನು ಯೇಸು ಕ್ರಿಸ್ತ ಯಾವ ರೀತಿ ಮಾಡಿದ್ರು, ನಾನು ಯಾವ ರೀತಿ ಓಡಿದ್ನು. ಫಿಲಿಪಿಯನ್ಸನ್ನು ಹೇಳ್ತಾರೆ, ನಾನು ಯಾವ ರೀತಿ ನನ್ನ ಕೆಲಸವನ್ನು ಓಡಿ ಮುಗಿಸಿದ್ನೋ ಆ ರೀತಿ ನೀವು ಏನು ಮಾಡ್ಬೋದು, ನನ್ನನ್ನು ನೋಡಿ ಏನು ಮಾಡಿ, ಇಮಿಟೇಟ್ ಮೀ ಅಂತಾರೆ. ನಾನು ಮಾಡಿರುವ ರೀತಿಯಲ್ಲಿ ಏನು ಮಾಡಿ ನೀವೂ ಸಹ ಮಾಡಿ ಅಂತ. ಯಾಕೆ ಅವರಲ್ಲಿ ಅಷ್ಟು ಧೈರ್ಯ ಇದೆ? ಅವರ ಗುಣವನ್ನು ಇಮಿಟೇಟ್ ಮಾಡಿ ಅಂತ ಅವ್ರು ಎಲ್ಲಿ ಜಾಗದಲ್ಲಿ ಹೇಳ್ತಾ ಇಲ್ಲ. ಯಾವ ರೀತಿ ಅವರ ಕೆಲಸವನ್ನು ಅವ್ರು ಮುಗಿಸಿದ್ರು, ನಾವು ಏನು ಮಾಡಿ ಕ್ರಿಸ್ತನಲ್ಲಿ ನಮ್ಮ ಕೆಲಸವನ್ನು ಮುಗಿಸಿ ಅಂತ ಹೇಳ್ತಾರೆ. ಅಲ್ಲೆಲೂಯ. ಅವರ ಗುಣ ಕ್ರಿಸ್ತನ ಜೊತೆ ಇದ್ದು ಏನಾಯ್ತು, ಕ್ರಿಸ್ತನ ಥರಾನೇ ಮಾರ್ಪಡ್ತಾ ಇದೆ. ಅದನ್ನೇ ಆ ಜಾಗದಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ಏನು ಮಾಡಿ, ಇಮಿಟೇಟ್ ಮೀ ಆಸ್ ಅ ಇಮಿಟೇಟ್ ಕ್ರೈಸ್ಟ್ ಅಂತಾರೆ. ಅಲ್ಲೆಲೂಯ. ಇಮಿಟೇಟ್ ಮೀ ಅಂದರೆ ನಾನು ಯಾವ ರೀತಿ ಕ್ರಿಸ್ತನನ್ನು ನೋಡಿ ನನ್ನ ಗುಣವನ್ನು ಮಾರ್ಪಡಿಸ್ಕೊಂಡು, ನನ್ನ ಗುಣ ಯಾವ ರೀತಿ ಇದೆಯೋ ಅವ್ರ ಥರ ನನ್ನ ಗುಣ ಮಾರ್ಪಟ್ಟಿದೆಯೋ ಆ ರೀತಿ ಏನು ಮಾಡಿ ನೀವೂ ಸಹ ನನ್ನನ್ನು ನೋಡಿ ಮಾರ್ಪಡಿ ಅಂತ. ಅಲ್ಲೆಲೂಯ. ಒಂದು ಮನುಷ್ಯ ಎಷ್ಟು ತನ್ನ ಕೆಲಸವನ್ನು ಮಾಡಿ ತನ್ನ ಗುಣವನ್ನು ಯೇಸು ಕ್ರಿಸ್ತನ ಥರ ಮಾರ್ಪಡಿಸಿದ್ದರೆ ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರೆ, ಇಮಿಟೇಟ್ ಮೀ ಆಸ್ ಇಮಿಟೇಟ್ ಕ್ರೈಸ್ಟ್. ನಾನು ಯೇಸು ಕ್ರಿಸ್ತುವನ್ನು ಯಾವ ರೀತಿ ಅವ್ರು ಮಾಡಿದ್ದನ್ನು ನಾನು ಮಾಡ್ತಾ ಇದ್ದೀನಿ ಆ ರೀತಿ ಏನು ಮಾಡಿ ನನ್ನನ್ನು ನೋಡಿ ನೀವೇನು ಮಾಡಿ ಹಿಂಬಾಲಿಸಿ ಅಂತ. ಅಲ್ಲೆಲೂಯ. ಅವರು ಅವರನ್ನು ಹಿಂಬಾಲಿಸಿನ ಕ್ರಿಸ್ತನನ್ನು ಹಿಂಬಾಲಿಸಿ ಅಂತ ಇದ್ದಾರೆ. ಆದರೆ ಅವರಲ್ಲಿ ಏನಿದೆ, ನಂಬಿಕೆ ಇದೆ. ಅಲ್ಲೆಲೂಯ. ಹಾಂ, ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರ ಕೆಲಸವನ್ನು ಅವ್ರು ಏನು ಅದನ್ನೇ ಅವರಷ್ಟು ಧೈರ್ಯದಿಂದ ಹೇಳ್ತಾನೆ, ಕೆಲಸ ನಾನು ಏನು ಮಾಡಿದೆ ಮಾಡಿ ಮುಗಿಸ್ತೆ ಅಂತ ಇದ್ದಾರೆ. ಇಷ್ಟು ಜನ ಧೈರ್ಯವಾಗಿ ಹೇಳ್ಬೋದು, ದೇವ್ರು ನಾನು ಕೊಟ್ಟಿರುವಂಥ ಇವತ್ತುವರೆಗೂ ನಾನು ದೇವ್ರು ಕೊಟ್ಟಿರುವಂಥ ಕೆಲಸವನ್ನು ಮಾಡಿ ಮುಗಿಸಿದ್ದೀನಿ. ಎಷ್ಟು ಜನ ಧೈರ್ಯವಾಗಿ ಹೇಳ್ಬೋದು. ಎಷ್ಟೋ ಜನರಿಗೆ ಗೊತ್ತಿಲ್ಲ ದೇವ್ರು ಏನಕ್ಕೋಸ್ಕರ ಕರೆದ್ರು ಅದಂತ. ಇದು ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ, ಇವಾಗ ಯೋಚನೆ ಮಾಡಿ ನೋಡಿ, ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡಿರುತ್ತೆ ಎಷ್ಟೋ ಜನರು ಅವ್ರ ಕೆಲಸವನ್ನು ಮಾಡಿರ್ಬೋದು. ನಿಮ್ಮ ಜೊತೆಯಲ್ಲಿರೋರು, ನೋಡಪ್ಪ ನೀನು ಕೊಟ್ಟಿರೋಂಥ ಕೆಲಸ ದೇವ್ರು ಅವ್ರಿಗೆ ಹೆಚ್ಚಾದ ಒಂದು ಪ್ರತಿಫಲವನ್ನು ಕೊಡುವಾಗ ಯೋಚನೆ ಮಾಡಿ, ನೀವು ಸೈಡಲ್ಲಿ ನಿಂತ್ಕೊಂಡು ನೀವೇನು ಮಾಡಬೇಕು, ನೋಡಬೇಕು, ಅಯ್ಯೋ ನಾನು ಸಹ ಕ್ರಿಯೆ ಮಾಡಿದ್ದರೆ ನಿತ್ಯ ಜೀವನದಲ್ಲಿ ಹೋಗಿ ಏನು ಮಾಡ್ಬೋದಾಗಿತ್ತು, ಆ ಪ್ರತಿಫಲವನ್ನು ತೊಗೊಬೋದಾಗಿತ್ತಲ್ಲ. ನಾನೇನು ಮಾಡಿಲ್ಲ, ದೇವ್ರು ಕೊಟ್ಟಂಥ ಸಮಯದಲ್ಲಿ ನನ್ನ ಕೆಲಸವನ್ನು ಮಾಡಿಲ್ಲ. ಇದಕ್ಕೋಸ್ಕರನೇ ದೇವ್ರು ಕೊಟ್ಟಂಥ ಕೆಲಸವನ್ನು ಮಾಡೋದು ಅಷ್ಟು ಮುಖ್ಯ. ನಮ್ಮ ಪ್ರತಿಫಲ ಅದ್ರ ಬೇಸ್ಡ್ ಆಗಿರುತ್ತೆ. ಅಲ್ಲೆಲೂಯ. ದೇವರು ನ್ಯಾಯ ತೀರ್ಪು ಕೊಡ್ತಾರೆ ಅಂದರೆ ನಮಗೆ ಕೊಡುವಂಥ ನ್ಯಾಯ ತೀರ್ಪು ಅದಲ್ಲ. ಯಾಕಂದರೆ ದೇವರು ನಮ್ಮನ್ನು ಏನು ಮಾಡಿದ್ದಾರೆ, ರಕ್ಷಿಸಿದ್ದಾರೆ. ದೇವರು ನಮ್ಮನ್ನು ನೀತಿವಂತರೆಂದು ಏನು ಮಾಡ್ತಾ ಇದ್ದಾರೆ ಅಂತೆ, ಎಣಿಸಿದ್ದಾರೆ. ಅಲ್ಲೆಲೂಯ. ನೀತಿವಂತನೆಂದು ಎಣಿಸಿದ ಯಾರನ್ನೂ ಸಹ ದೇವರು ಪಾಪಕ್ಕೆ ಲೆಕ್ಕ ಕೇಳುವುದಿಲ್ಲ. ಅಲ್ಲೆಲೂಯ. ಚೆನ್ನಾಗಿ ಅರ್ಥ. ನಿಮ್ಮ ಪಾಪಕ್ಕೆ ಲೆಕ್ಕ ಕೇಳ್ತಾ ಇಲ್ಲ ದೇವರು. ನಿಮ್ಮ ಪಾಪದಲ್ಲೇ ಬಾಳ್ತಾ ಇದ್ದು ನೀವು ಹಂಗೇ ಇದ್ರೆ ನೀವು ಇನ್ನೂ ದೇವರನ್ನು ಏನು ಮಾಡಿಲ್ಲ, ಅರ್ಧಕೊಂಡಿಲ್ಲ. ನೀವು ದೇವರನ್ನು ರುಚಿಸೇ ನೋಡಿಲ್ಲ. ಅಲ್ಲೆಲೂಯ. ಪಾಪದಲ್ಲಿ ಇದ್ದು ಪಾಪದಲ್ಲಿ ಕಂಫರ್ಟಬಲ್ ಆಗಿರುವಂಥವ್ರು, ಸೌಖ್ಯವಾಗಿರುವಂಥವ್ರು ದೇವರನ್ನು ಏನು ಮಾಡಿಲ್ಲ, ಇನ್ನೂ ತಿಳಿದುಕೊಂಡೇ ಇಲ್ಲ. ಅಲ್ಲೆಲೂಯ. ಆದರೆ ನಾವು ಬೀಳುವುದು ಬೇರೆ. ಯಾಕಂದರೆ ಅದನ್ನೇ ಹೇಳ್ತಾರೆ, ನೀತಿವಂತನು 7 ಸತಿ ಬಿದ್ದರೂ ಏನು ಮಾಡ್ತಾನಂತೆ, ತಿರುಗಿ ಎದ್ದೇಳ್ತಾನೆ. ಅಲ್ಲೆಲೂಯ. ನಮಗೆ ಅರ್ಥ ಮಾಡ್ಕೊಬೇಕು. ನಾವು ನಮ್ಮ ಕ್ರಿಯೆಗಳಂದರೆ ದೇವ್ರು ನಮ್ಮ ಲೋಕದ ಕ್ರಿಯೆಗಳ ಕುರಿತಾಗಿ ಮಾತಾಡ್ತಾ ಇಲ್ಲ. ದೇವರು ಕೊಟ್ಟಂಥ ಕೆಲಸವನ್ನು ನಾನು ಮಾಡಿ ಮುಗಿಸಿದನ. ಅಟ್ಲೀಸ್ಟ್ ಮಾಡ್ತಾ ಇದ್ದೀವ. ನಾವು ಎಷ್ಟು ಕಂಪ್ಲೀಟ್ ಮಾಡ್ತೀವೋ ಅಷ್ಟು ದೇವ್ರು ಏನು ಮಾಡ್ತಾರೆ, ಆ ಜಾಗದಲ್ಲಿ ಅದನ್ನು ಆಶೀರ್ವದಿಸ್ತಾರೆ. ಎಲ್ಲ ಆಶೀರ್ವಾದ ಇಲ್ಲಿ ಮಾತ್ರ ಆಶೀರ್ವಾದಿಸಲ್ಲ, ಪರಲೋಕ ರಾಜ್ಯದಲ್ಲಿ ಏನು ಮಾಡ್ತಾರೆ, ನಿತ್ಯ ಜೀವಕ್ಕೆ ನಾವು ಏನು ಮಾಡುವ ಅದನ್ನೇ ದೇವ್ರು ಹೇಳ್ತಾರೆ, ನೀನು ಇಲ್ಲಿ ಸಂಪತ್ತು ಕಟ್ಟಿಡುವುದಲ್ಲ, ಪರಲೋಕ ರಾಜ್ಯದಲ್ಲಿ ಹೋಗಿ ಸಂಪತ್ತು. ಅಲ್ಲೆಲೂಯ. ಹಾಂ, ನಾವು ಅರ್ಥ ಮಾಡಿಕೊಳ್ಳುವಂಥ ದೊಡ್ಡ ವಿಷಯ ಇದೆ. ದೇವ್ರು ನಮ್ಮನ್ನು ಏನಕ್ಕೋಸ್ಕರ ಅದು ಕರೆದಿದ್ದಾರೆ, ಆ ಜಾಗವನ್ನು ಬಿಟ್ಟು ನಾವೇನು ಮಾಡಬಾರ್ದು. ಯಾಕಂದರೆ ಜಸ್ಟ್ ಬಿಕಾಸ್ ದೇವರೇ ನನ್ನಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ, ಈ ವಿಷಯವನ್ನು ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ಯೋಚನೆ ಮಾಡಿ ನೋಡಿ, ನಮ್ಮ ಕೆಲಸವನ್ನು ಬಿಟ್ಟು ಇದನ್ನು ಬಿಟ್ಟು ಅದನ್ನು ಬಿಟ್ಟು ಸೇವೆ ಮಾಡೋದು ಸುಲಭವಾದ ವಿಷಯ ಅಲ್ಲ. ಎಷ್ಟೋ ಜನರನ್ನು ದೇವ್ರು ಕರೀತಾರೆ. ನನ್ನ ಕುರಿತಾಗಿ ಹೇಳ್ತಾ ಇಲ್ಲ, ಜನರಾಗಿ ಹೇಳ್ತಾ ಇದ್ದೀನಿ. ದೇವರು ಕೆಲವ್ರನ್ನ ಏನು ಮಾಡಿರ್ತಾರೆ, ಎಲ್ಲೋನ್ ಬಿಟ್ಟು ಏನು ಮಾಡು, ಸೇವೆಯನ್ನು ಮಾಡು ಅಂತಾರೆ. ಅದೆಲ್ಲವನ್ನು ಬಿಟ್ಟು ಬರೋದು ಅವ್ರು ತೋರಿಸ್ತಾ ಇರುವಂಥ ತಾಳ್ಮೆ. ದೇವರೇ ಗೊತ್ತು, ಇದನ್ನು ಬಿಟ್ಟರೆ ನನಗೇನಿರಲ್ಲ, ಬೇರೆ ಸಂಪಾದನೆ ಇರಲ್ಲ. ಎಕ್ಸಾಂಪಲ್ಗೆ ಹೇಳ್ತಾರೆ, ಸಂಪಾದನೆ ಇರಲ್ಲ, ಆದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಏನು ಮಾಡ್ತಾ ಇದ್ದೀನಿ, ಬಿಡ್ತೀನಿ. ಆ ಒಂದು ನಂಬಿಕೆ ಏನು ತೋರಿಸ್ತಾ ಇದೆ ಜಾಗದಲ್ಲಿ, ತಾಳ್ಮೆ ಅಂತ ತೋರಿಸ್ತಾ ಇದೆ. ಅಲ್ಲೆಲೂಯ. ನೀವು ನಿಮ್ಮ ವಿಷಯಗಳನ್ನು ದೇವ್ರ ಹತ್ರ ಬಿಟ್ಟು
ಒಂದು ನಾವು ಬೇರೆಯವ್ರಿಗೆ ಒಬ್ಬರನ್ನೊಬ್ಬರು ಸೇವೆ ಮಾಡುವಾಗ, ಎರಡು ದೇವ್ರಿಗೋಸ್ಕರ ಅವರ ಸಮಯಕ್ಕೋಸ್ಕರ ಕಾದಿರುವಾಗ. ಮೊದಲನೇ ಪೇತ್ರನು 5ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ದೇವ್ರಿಗೋಸ್ಕರ ಕಾದಿರುವಾಗಲೂ, ಮೂರನೇದು ದೇವ್ರ ಹತ್ರ ನನ್ನ ವಿಷಯಗಳನ್ನು ಏನು ಮಾಡ್ತೇನೆ, ನಮ್ಮ ಭಾರವನ್ನು ಇಳಿಸುವಾಗಲೂ, ಅವ್ರ ಹತ್ರ ಕೊಡುವಾಗಲೂ ನಾನು ಏನು ಮಾಡ್ತೇನೆ, ಜಾಗದಲ್ಲಿ ತಾಳ್ಮೆಯಿಂದ ನಾನು ದೇವರ ಬಳಿಯಲ್ಲಿ ನನ್ನ ವಿಷಯವನ್ನು ಕೊಡ್ತಾ ಇದ್ದೀನಿ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಓಕೆ. ಹಾಂ 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 ಓಕೆ. ಮನೇಲಿ ಹೋಗಿ ಏನು ಮಾಡಿ ಅಂದರೆ ನೋಡಿ, ಐಸೈಯಾ 44 1ರಿಂದ 8 ಓದಿದ್ವಿ. ನೀವು ರೆಸ್ಟ್ ಆಫ್ ದ ಚಾಪ್ಟರ್ ಓದಿ, ತುಂಬ ಚೆನ್ನಾಗಿರುತ್ತೆ. ರೆಸ್ಟ್ 44ನ ಕಂಪ್ಲೀಟ್ ಮಾಡಿ. ಏನು ಮಾಡಿ ಅಂದರೆ ಸುಮ್ಮನೆ ಓದ್ಬಿಟ್ಟೆ ಅಂತ ಓದಬೇಡಿ, ಒಂದೊಂದು ವಾಕ್ಯದಲ್ಲಿ ಅಷ್ಟರ್ಥ ನೋಡಿ. ನೆಕ್ಸ್ಟ್ ಇದಾದಮೇಲೆ ಬಸ್ ಪಾಯಿಂಟರ್ಸ್ ಕೊಡ್ತೀನಿ ನೋಡಿ. 1ರಿಂದ 8 ಅಲ್ಲಿ ಪ್ರಾಮಿಸಸ್, ದೇವ್ರು ಏನು ಹೇಳ್ತಾರೆ, ನಾನು ಇದುವರೆಗೂ ಮಾಡಿದ್ದನ್ನು ಬೇರೆ ದೇವ್ರು ಮಾಡಿದಾರ ಅಂತ ಕೇಳ್ತಾರೆ. ಏನು ಮಾಡಬೇಕು, ಅದರಿಂದ 8ನೇ ವಾಕ್ಯ ಏನು ಹೇಳುತ್ತೆ ಅಂದರೆ ಭಯಪಡದೇ ಇರಿ ಅಂತಾರೆ. ಅದನ್ನೊಂದೊಂದು ಸತಿ ಓದಿ. 44 8, ಐಸೈಯಾ 44 8. 44 8ನೇ ವಾಕ್ಯ. ಯೆಶಾಯ 44 ವಚನ 8. ಹ್ಞೂ. ಭವಿಷ್ಯತ್ತುಗಳನ್ನು ಹೇಳಲು ಹೆದರಬೇಡಿರಿ, ಅಂಜಬೇಡಿರಿ. ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡೇನಷ್ಟೇ. ನೀವೇ ನನ್ನ ಸಾಕ್ಷಿಗಳು. ನಾನಲ್ಲದೆ ಇನ್ನೊಬ್ಬ ದೇವರಿದ್ದಾರೋ, ಇನ್ನು ಯಾವ ಶರಣನೂ ಇಲ್ಲ, ಯಾರು ನನಗೆ ಗೊತ್ತಿಲ್ಲ. ಆಮೇನ್. ನೋಡಿ, ನಾನು ಹೇಳಿರುವುದನ್ನ ಏನ್ ಮಾಡಿ ಬೇರೆ ಯಾವ ದೇವರಾದ್ರೂ ಮಾಡಿದಾರ? ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಿಗ್ರಹಗಳು ಇದನ್ನ ಏನ್ ಮಾಡಕ್ಕಾಗಲ್ಲ. ದೇವರು ತನ್ನನ್ನು ತಾನು ಡಿಫ್ರೆನ್ಶಿಯೇಟ್ ಮಾಡಿಕೊಳ್ಳುವಂಥ ದೊಡ್ಡ ವಿಷಯ. ಹಾಗಂದ್ರೆ ಬೇರೆ ದೇವರುಗಳಿಗಿಂತ ನಮ್ಮ ದೇವರು ತನ್ನನ್ನು ತಾನು ಡಿಫ್ರೆನ್ಶಿಯೇಟ್ ಅಂದರೆ ವ್ಯತ್ಯಾಸ ಪಡಿಸಿಕೊಳ್ಳೋದು ಯಾವ ರೀತಿ ಅಂದರೆ ವಾಗ್ದಾನಗಳು. ಇದಕ್ಕೆ ನಾನು ವಾಗ್ದಾನಗಳು ಕುರಿತಾಗ ಅಷ್ಟು ಮಾತಾಡ್ತಾ ಇರೋದಕ್ಕೆ ಕಾರಣ ನೋಡಿ, ನಾನು ಸಹ ಒಂದು 1 year ಮುಂಚೆ, ಫ್ಯೂ ಮಂತ್ಸ್ ಮುಂಚೆ ಏನಾಗಿತ್ತಂದರೆ, ಯಾಕೆ ಯೇಸು ಕ್ರಿಸ್ತುವನ್ನೇ ನಾವೇನು ಮಾಡ್ತಾ ಇದ್ದೀವಿ ದೇವ್ರಂತ ನಂಬ್ತಾ ಇದೆ. ಹಾಗಂದ್ರೆ ಯಾಕೆ ಬೇರೆ ದೇವರುಗಳಿಗೂ ಯೇಸು ಕ್ರಿಸ್ತುಗಿರುವಂಥ ದೊಡ್ಡ ವ್ಯತ್ಯಾಸ. ದೇವರ ವಾಕ್ಯದ ಪ್ರಕಾರ ಈ ದೇವರೇ ತನ್ನನ್ನು ತಾನು ವ್ಯತ್ಯಾಸ ಪಡೆದುಕೊಳ್ಳುವುದು ಎಲ್ಲಿ ಅಂತೆ, ಬೇರೆ ದೇವರುಗಳು ಹೇಳಿರುವುದನ್ನು ಮಾಡಿಲ್ಲ, ಹೇಳಿರುವುದನ್ನು ನಾನೇನು ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ಅದಕ್ಕೆ ಅಷ್ಟು ಮುಖ್ಯ. ಓಕೆ, ನಾವು ಇದನ್ನ ಕುರಿತಾಗಿ ನೀವು ಮನೇಲಿ ಹೋಗಿ ಓದಬೇಕಾದ್ರೆ 9ರಿಂದ ನೀವು ಕಂಟಿನ್ಯೂ ಮಾಡಿ ಓದಬೇಕಾದ್ರೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ವಿಗ್ರಹಗಳು ಕುರಿತಾಗಿದೆ. ವಿಗ್ರಹಗಳು ಅಂತ ಹೇಳುವಾಗ ನಾವೆಲ್ಲರೂ ಸುಲಭವಾಗಿ ಯೋಚನೆ ಮಾಡ್ತೀವಿ, ಬರೀ ವಿಗ್ರಹಗಳು ಅಂತ. ಬರೀ ವಿಗ್ರಹಗಳು ಕುರಿತಾಗಿ ಯೋಚನೆ ಮಾಡಬೇಡಿ. ನೀವೇ ಒಂದು ವೇಳೆ ವಿಗ್ರಹ ಗೆದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ ನೋಡಿ. ಓಕೆ, ಒಂದು ವೇಳೆ ಆ ವಿಗ್ರಹದ ಜಾಗದಲ್ಲಿ, ಯಾಕಂದರೆ ನಾವು ಯಾರು ಕ್ರಿಸ್ತನಲ್ಲಿರುವಂಥ ಯಾರು ವಿಗ್ರಹ ಪೂಜೆ ಯಾರು ಮಾಡ್ತಾ ಇಲ್ಲ, ಆದರೆ ನಾವು ಒಂದು ವೇಳೆ ನಮ್ಮ ಜೀವನದಲ್ಲಿ ವಿಗ್ರಹ ಆಗಿದ್ರೆ ಅದನ್ನು ನೀವೇನು ಮಾಡಿ ಮ್ಯಾಚ್ ಮಾಡಿ ಓದಿ ನೋಡಿ. ಅದಾದ ಮೇಲೆ ದೇವರು ಏನು ಮಾಡ್ತಾರೆ ಅಂದರೆ ತಿರುಗಿ ಅವರ ಪ್ರಾಮಿಸ್ ಕೊಡ್ತಾ ಇದ್ದಾರೆ. ಆ ಪ್ರಾಮಿಸ್ನ ಯಾವ ರೀತಿ ನಮ್ಮ ಜೀವನದಲ್ಲಿ ದೇವ್ರ ಹತ್ರ ನಮ್ಮನ್ನು ತಾಳ್ಮೆಯಿಂದ ಇರುವುದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಸೊ ಮನೇಲಿ ಹೋಗಿ ಏನು ಮಾಡಿ ಅಂದರೆ ಐಸೈಯಾ 44 ಮತ್ತು ಮೊದಲನೇ ಪೇತ್ರನ 5ನೇ ಅಧ್ಯಾಯ 5ರಿಂದ 10 ಓದಿ ನೋಡಿ. ನಿಮಗೇನು ಅರ್ಥ ಆಗತ್ತೆ ಅಂತ ನೆಕ್ಸ್ಟ್ ವೀಕ್ ಬಂದು ಏನು ಮಾಡಿ ಅದರ ಕುರಿತಾಗಿ ಮಾತಾಡೋಣ. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು ನಮಗೆ ಕೃಪಿಸಿದ ಕಾಲವಿದೆ. ಯಾವುದಪ್ಪ, ನಮ್ಮನ್ನು ಯಾವ ಜಾಗದಲ್ಲಿ ಕರೆದಿರ್ತೀರೋ, ನಮ್ಮ ಏನಕ್ಕೋಸ್ಕರ ಕರೆದಿರ್ತೀರೋ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಮ್ಮ ಮೂಲಕ ಯಾರ ಜೀವನದಲ್ಲಿ ನೀವು ಏನು ಮಾಡಬೇಕು ಅಂತ ತೀರ್ಮಾನಿಸಿದ್ರು ಅದನ್ನೆಲ್ಲ ಮಾಡಿ ಮುಗಿಸೋಕೇನಪ್ಪ. ಹೌದಪ್ಪ, ಯಾಕಂದರೆ ನಿತ್ಯ ಜೀವನ ಪಡೆದುಕೊಳ್ಳುವುದು ಮಾತ್ರ ದೊಡ್ಡ ವಿಷಯ ಅಲ್ಲಪ್ಪ. ಕೊನೆಯವರೆಗೂ ಯಾರು ಕಾದಿರ್ತಾರೋ ನಿತ್ಯ ಜೀವನ ಪಡೆದುಕೊಳ್ತಾರೆ ಅಂತ, ಅದಕ್ಕಾಗಿ ಸ್ತೋತ್ರ. ಆದರೆ ನಿತ್ಯ ಜೀವನ ಪಡೆದುಕೊಳ್ಳುವುದು ಮಾತ್ರ ಅಲ್ಲ, ನಮ್ಮ ಕೊಟ್ಟಿರೋಂಥ ಕೆಲಸವನ್ನು ಮಾಡಿ ಹೌದಪ್ಪ ಆ ಒಂದು ಕಿರೀಟವನ್ನು ಪಡೆದುಕೊಳ್ಳೋಕೆ ಸಹಾಯ ಮಾಡಿ. ನಮ್ಮ ಕೊಟ್ಟಿರೋಂಥ ಕೆಲಸ ಅಷ್ಟು ಮುಖ್ಯ ದೇವರೇ, ನೀವು ಸಹಾಯ ಮಾಡಿ. ಅವರು ಅದಕ್ಕಾದ ಇಂಪಾರ್ಟೆನ್ಸ್ನ ಅವ್ರು ತಿಳಿದುಕೊಳ್ಳೋಕೆ ಸಹಾಯ ಮಾಡಿಯಪ್ಪ. ಹೌದಪ್ಪ, ನಮಗೆ ನೀವು ನ್ಯಾಯ ತೀರಿಸುವುದು ನಮ್ಮ ಒಳ್ಳೆತನ, ನಮ್ಮ ಕೆಟ್ಟತನ ಅದನ್ನು ಇಟ್ಕೊಂಡು ನೀವು ನಮ್ಮ ನ್ಯಾಯ ತೀರಿಸಲ್ಲ ದೇವರೇ. ಯಾಕಂದರೆ ನೀತಿವಂತನೆಂದು ದೇವರು ನಮ್ಮನ್ನು ಆಲ್ರೆಡಿ ನೀವು ಎಣಿಸಿದ್ರೆ, ಅದಕ್ಕಾಗಿ ಸ್ತೋತ್ರ. ಆದರೆ ನಾವು ಆ ಕಿರೀಟವನ್ನು ಪಡೆದುಕೊಳ್ಳೋಕೆ, ನಿತ್ಯ ಜೀವ ಕಿರೀಟವನ್ನು, ಅಲ್ಲಿರುವಂಥ ಪ್ರೈಸಸ್ನ ಪಡ್ಕೊಳ್ಳೋದಕ್ಕೆ ನಾವು ನಮ್ಮ ಕ್ರಿಯೆಯನ್ನು ಮಾಡಿ ಮುಗಿಸಿರಬೇಕು. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ಕರಿವಿಕೆಯನ್ನು ಸುಲಭವಾಗಿ ತಗೊಳ್ಳೋದಂತೆ
ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಸಹಾಯ ಮಾಡಿ. ಇಂದು ಎಂದು ಮಾರ್ತಾ ಇರುವಂಥ ದೇವರು ನಮ್ಮನ್ನು ಆಶೀರ್ವದಿಸಿ. ಪ್ರತಿಯೊಬ್ಬರಿಗೆ ಒಳ್ಳೆ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಬರುವಂಥ ವಾರದಲ್ಲಿ ಅಪ್ಪ ನಮ್ಮನ್ನು ನಡೆಸುವಂಥ ವಿಸ್ಡಮ್ ನಮಗೆ ಕೊಡಿಯಪ್ಪ. ಸರಿಯಾದ ಜ್ಞಾನವನ್ನು ನಮಗೆ ಕೊಟ್ಟು ಹೌದಪ್ಪ ಸ್ತೋತ್ರ. ನಿಮ್ಮ ಬುದ್ಧಿಯಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮ್ಮ ವಾಕ್ಯದ ಮೂಲಕ ಪ್ರತಿಯೊಬ್ಬರ ಜೊತೆ ಮಾತನಾಡಿ ಈ ವಾರದಲ್ಲಿ ನಡಿಬೇಕಾಗಿರುವಂಥ ಎಲ್ಲ ವಿಷಯಗಳು ನಿಮ್ಮ ಹತ್ರ ಸಮರ್ಪಿಸ್ತಾ ಇದ್ದೀನಿ. ನೀವು ನಮ್ಮ ಜೊತೆ ಇದನ್ನು ನಡೆಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ ತಂದೆಯಾದ ದೇವರ ಪ್ರೀತಿಯು ನಿಮ್ಮ ವಾಕ್ಯದ ಕುರಿತಾಗ ಹೌದಪ್ಪ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ಕೃಪೆಯು ಹೌದಪ್ಪ ಅದೇ ರೀತಿಯಲ್ಲಿ ಪವಿತ್ರ ಆತ್ಮರ ಅನ್ಯೋನ್ಯತೆ ಐಕ್ಯತೆ ಎಲ್ಲವನ್ನು ಯೇಸು ಕ್ರಿಸ್ತನ ಮೂಲಕ ನಾವು ಪಡೆದುಕೊಳ್ಳೋದಕ್ಕೆ, ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಪಾದದಲ್ಲಿ ಅನುದಿನವೂ ಬರೋಕ್ಕೆ. ಯಾಕಂದರೆ ಎಫೆಷನ್ಸ್ 1ನೇ ಅಧ್ಯಾಯದಲ್ಲಿ ಹೇಳ್ತೀರಪ್ಪ, ನಿಮ್ಮ ಆ ಒಂದು ರಾಜ್ಯದ ಮುಂಚೆ ಅಪ್ಪ ಹೌದಪ್ಪ ನಿಮ್ಮ ಆ ಒಂದು ಸೀಟಿನ ಮುಂಚೆ ನಾವು ಬರೋದಕ್ಕೆ ಕಾರಣನೇ ಹೌದಪ್ಪ ಯೇಸು ಕ್ರಿಸ್ತವಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯ ಸಿಂಹಾಸನದ ಮುಂದೆ ನಾವು ಹೋಗಿ ನಿಂತ್ಕೊಳ್ಳೋದಕ್ಕೆ ಯೇಸು ಕ್ರಿಸ್ತ ನೀವೇ ಕಾರಣ ಆಗಿದ್ದೀರ. ನಿಮ್ಮ ಮೂಲಕ ಎಲ್ಲವನ್ನು ಪಡೆದುಕೊಳ್ಳೋಕೆ ಸಹಾಯ ಮಾಡಿ. ಇನ್ನೊಂದು ಮಾದರಿ ಆಶಿಸಿ ಎಲ್ಲರ ಮನಸ್ಸಲ್ಲಿ ಎಷ್ಟೋ ಪ್ರಾರ್ಥನೆಗಳೈತೆ. ನಿಮ್ಮ ವಾಕ್ಯದಲ್ಲಿ ಹೇಳಿದಿರಲ್ಲ ಯೇಸು ಕ್ರಿಸ್ತ ಹೆಸರಿನಲ್ಲಿ ಏನನ್ನು ನೀವು ನಿಮ್ಮ ದೇವರಿಗೆ ಚಿತ್ತಕ್ಕೆ ಅನುಸಾರ ಏನೆಲ್ಲ ಬೇಡ್ಕೊಳ್ತೀವಿ ಅದೆಲ್ಲ ದಯಪಾಲಿಸ್ತೀನಿ ಅಂತ. ಅನುಸಾರ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುವಂತೆ ದೇವ ತಂದೆ, ಆಮೇನ್.